ದೇವರ ಸನ್ನಿಧಾನ ತಿಳಿದುಕೊಂಡವರಾಗಿ ಕೀರ್ತನೆಗಳಿಗೆ ತಿಳಿದುಕೊಳ್ಳುತ್ತೇವೆ. Let's learn our Bible through Psalms. ಕೀರ್ತನೆಗಳು 119. 119ನೇ ಕೀರ್ತನೆಯಲ್ಲಿ 89ರಿಂದ 96ವರೆಗೂ ನಾವು ಪ್ರತ್ಯುತ್ತರ ಓದಿಕೊಳ್ಳುವರಾಗಿದ್ದೇವೆ. We are going to read responsively Psalms 119, 119 verses from 89 to 96. ಕೀರ್ತನೆಗಳು 119, 89ರಿಂದ 96ವರೆಗೂ ನಾವು ಉತ್ತರ ಪತ್ರ ಓದಿಕೊಳ್ಳುವರಾಗಿದ್ದೇವೆ. ಮೊದಲನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ, ಎರಡನೇ ವಚನ ಸಭಿಕರು ಓದಬೇಕು. ಅದೇ ಕೊನೆ ವಚನವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಓದುವವರಾಗಿದ್ದೇವೆ. ಕೀರ್ತನೆಗಳು 119, 89ನೇ ವಚನ. ಯೆಹೋವನೇ, ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ನಿನ್ನ ಸತ್ಯತೆಯು ತಲತಲಾಂತರವಾಗಿರುವುದು. ನೀನು ಭೂಮಿಯನ್ನು ಸ್ಥಾಪಿಸಿರುತ್ತಿ, ಅದನ್ನು ಕದಲುವುದಿಲ್ಲ. ನಿನ್ನ ವಿಧಿಗಳನುಸಾರವಾಗಿ ಅವು ಇಂದಿನವರೆಗೂ ಸ್ಥಿರವಾಗಿ ನಿಂತಿರುತ್ತದೆ, ಯಾಕೆಂದರೆ ಸರ್ವ ವಸ್ತುಗಳು ನಿನ್ನನ್ನು ಸೇವಿಸುತ್ತವೆ. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗಿದ್ದರೆ ನನ್ನ ಒದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೆನು. ನಾನು ನಿನ್ನ ನಿಯಮಗಳನ್ನು ಎಂದಿಗೂ ಬರೆಯುವುದಿಲ್ಲ, ಅವುಗಳಿಂದಲೇ ನನ್ನನ್ನು ಬದಲಿಸಿದಿ. ನಾನು ನಿನ್ನವನ್ನು ರಕ್ಷಿಸು, ನಿನ್ನ ನಿಯಮಗಳಲ್ಲಿ ಆಸಕ್ತನಾಗಿದ್ದನಲ್ಲ. ದುಷ್ಟರು ನನ್ನನ್ನು ಸಹಿಸದೆ ಇರುವುದು ಗೋಚರವಾದರೆ ನಾನು ನನ್ನ ಕಣ್ಣುಗಳನ್ನು ರಕ್ಷಿಸಿಕೊಂಡಿರುವೆನು. 96ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಎಲ್ಲ ಸಂಪೂರ್ಣತೆಗೂ ಹೌದು ಪ್ರಿಯರೇ, ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ನಮ್ಮ ಜೀವಿತದ ರಕ್ಷಕನು ಒಡೆಯನೂ ಆಗಿದ್ದಾನೆ. ನಾವು ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ, ನಡೆಸುವ ಆತನಾಗಿದ್ದಾನೆ. ನಮ್ಮೊಂದಿಗಿರುವಂತಹ ಇಮ್ಯಾನ್ಯುಯೇಲ್ ಎಬಿನೇಜರನಾಗಿದ್ದಾನೆ. ಎಲ್ಶಡಾಯ್ ಸರ್ವಶಕ್ತನ ದೇವರು ನಮ್ಮೊಂದಿಗಿದ್ದಾನೆ. ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಈ ಒಂದು ಆರಾಧನೆಯಲ್ಲಿ ನಾವು ಸಂಪೂರ್ಣವಾಗಿ ಆತನ ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ, ಆತನ ವಾಕ್ಯಗಳನ್ನು ಸಂತೋಷವಾಗಿ ಕೇಳುವಂತೆ ನಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂತಹ ಪರಲೋಕ ತಂದೆಯೇ, ಅಪ್ಪ ನನಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ಪುನರುತ್ಥಾನ ದಿನದಲ್ಲಿ ನಮ್ಮನ್ನು ಸಂವಿಧಾನಕ್ಕೆ ಕರೆದಿಲ್ಲ ಏಸಪ್ಪ, ಎಷ್ಟು ಭಾಗ್ಯಕರವಾದ ವಿಷಯವಾಗಿದೆ ಕರ್ತನೆ. ಈ ಒಂದು ವಿಷಯ ಸಮಯದಲ್ಲಿ ಕರ್ತ ಅಪ್ಪ, ಈ ಆರಾಧನೆಯ ಪ್ರತಿಯೊಂದು ಭಾಗವನ್ನು ಒಪ್ಪಿಸಿಕೊಳ್ಳುತ್ತೇನೆ. ನಿಮಗೆ ನಾವು ಆರಾಧನೆ ಮಾಡುವಂತೆ, ನಿನ್ನ ವಾಕ್ಯಗಳನ್ನು ನಾವು ಕೇಳುವಂತೆ ಏಸಪ್ಪ, ನಾವು ಅಕ್ಕಪಕ್ಕದಲ್ಲಿ ಕಟ್ಟಲು ನೋಡದಂತೆ ರಾಜ, ನಿನ್ನನ್ನೇ ಫೋಕಸ್ ಮಾಡುವಂತೆ ಕಾರ್ಯ ಮಾಡು. ತಡೆ ಇರುವಂತಹ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅಪ್ಪ ತೆಗೆದುಹಾಕಲ್ಪಡುವಂತೆ ನೀನು ಕಟ್ಟಳೆ ಇಡು ಕರ್ತನೆ. ಹೌದು ರಾಜ ಅಪ್ಪ, ಇನ್ನು ಆರಾಧನೆ ಬರಬೇಕು, ಮಕ್ಕಳನ್ನು ಕರ್ಕೊಂಡು ಬರಬೇಕೆ ನಾವು ಬೇಡುತ್ತೇವೆ ಕರ್ತನೆ. ಅಪ್ಪ, ನೀವು ನಮ್ಮ ದೇವನಾಗಿದ್ದಿ, ನಮ್ಮನ್ನು ಕರ್ದಾತನಾಗಿದ್ದಿ ರಾಜ, ನೀನೇ ನಮ್ಮನ್ನು ನಡೆಸಬೇಕೆಂದು ಆರಾಧನೆ ಒಂದೊಂದು ಭಾಗದಲ್ಲಿಯೂ ನಿನ್ನ ಪ್ರಸನ್ನತೆ ಇದ್ದು ಕರ್ತನೆ. ಅಪ್ಪ, ನಮ್ಮ ನೀನು ಕರ್ತನೆ ಹೌದು ರಾಜ ಆಳ್ವಿಕೆ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಬಿಟ್ಟದೆ. ದೇವರ ಸಮ್ಮುಖದಲ್ಲಿ ಬಂದಿರುವಂತೆ ನಾವೊಂದು ಸಮಯದಲ್ಲಿ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪವಿತ್ರಾತ್ಮನ ಮಾಡಿಕೊಂಡು ದೇವರಾತ್ಮನ ಸಹಾಯವನ್ನು ಕೇಳೋಣವೆ. ನಮ್ಮ ಜೀವಿತಗಳಲ್ಲಿ ದೇವರಾತ್ಮನ ಸಹಾಯ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ದೇವಚನರೇ, ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋ. ದೇವರಾತ್ಮನೇ, ನಮ್ಮ ಹೃದಯಗಳಲ್ಲಿ ಇಳಿದು ಬರ್ರಿ ಸ್ವಾಮಿ, ನಮ್ಮ ಹೃದಯಗಳನ್ನ ಕದಲಿಸಿರಿ ಸ್ವಾಮಿ. ದೇವರೇ ಅಪ್ಪ, ನಿನ್ನನ್ನು ಆರಾಧಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ದೇವರೇ. ನಮ್ಗಿರುವಂತ ಜ್ಞಾನವಾಗ್ಲಿ, ನಮ್ಗಿರುವಂತ ಬಲವಾಗ್ಲಿ ನಿಮ್ಮನ್ನು ಆರಾಧಿಸಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ದೇವರೇ, ನಮಗಿರುವಂತ ದೇವರ ವಾಕ್ಚಾತುರ್ಯದಿಂದ ನಿನ್ನನ್ನು ಆರಾಧಿಸಲಿಕ್ಕೆ ರಾಜ ಆಗುವುದಿಲ್ಲ ಸ್ವಾಮಿ. ಪವಿತ್ರ ಆತ್ಮನಿನ ಸಹಾಯವನ್ನ ನಮಗೆ ದಯಪಾಲಿಸಿಕೊಳ್ಬೇಕಾಗಿ ನಾವೆಲ್ಲರೂ ಕೇಳೋಣ. ಸ್ತೋತ್ರ ಸ್ವಾಮಿ. ನಿನ್ನ ಸನ್ನಿಧಿಗೆ ನಾ ಬರುವೆ, ನಿನ್ನನ್ನೇ
ನಿಮ್ಮನ್ನು ಘನಪಡಿಸ್ತೇವೆ ಸ್ವಾಮಿ. ಇನ್ನೊಬ್ಬನೇ ಮಹಿಮೆಗೆ ಯೋಗ್ಯನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. Wow.
ದೇವರ ಸಮ್ಮುಖದಲ್ಲಿ ಅದನ್ನು ಆರಾಧಿಸೋಣ. ದೇವರಿಗೆ ನಿಮ್ಮನ್ನು ನಾವು ಆರಾಧಿಸ್ತೇವೆ ಸ್ವಾಮಿ. ದೇವರಿಗೆ ಸ್ತುತಿ ಸಲ್ಲಿಸೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ನಾವೆಲ್ಲರೂ ಸೇರಿ ದೇವರಪ್ಪ ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿಸಿ ನಮ್ಮ ನಡೆಸ್ತಾ ಇರುವಂತೆ ನಿನ್ನ ಕೃಪೆಗಾಗಿ ನಡೆಸಬೇಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ನಡೆಸುವ ದೇವರು ನಮ್ಮನ್ನು ಕಾಯುವಂತ ದೇವರು ನೀನಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ.
ನಮ್ಮ ಶರೀರಗಳನ್ನು ಸಜೀವಯುತವಾಗಿ ನಿನಗೆ ಅರ್ಪಿಸಿ ದೇವರೇ ಒಂದು ಕೃತಜ್ಞತಾ ಪೂರ್ವಕವಾದ ಆರಾಧನೆ ನಿನಗೆ ಸಮರ್ಪಿಸ್ತೇನೆ ಸ್ವಾಮಿ. ದೇವರೇ ನೀನೊಬ್ಬನೇ ಆರಾಧನೆಗೆ ಯೋಗ್ಯನದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಆರಾಧಿಸ್ತೇನೆ ದೇವರೇ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ನಡೆಸಬೇಕಾಗಿ ನಿಮ್ಮನ್ನು ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ ನೀನೊಬ್ಬನೇ ರಾಜ, ಎಲ್ಲದಕ್ಕೂ ಅಧಿಪತಿ ಆಗಿದ್ದೇನೆ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ಬದು ನಿಂತರು ನನಗೇನು ಭಯವಿಲ್ಲ, ಯಾಕೆಂದರೆ ನನ್ನ ಮುಂದೆ ಹೋಗುವ ಆತನು ಸೇನಾಧೀಶ್ವರನಾದ ಯೆಹೋವನಾಗಿದ್ದಾನೆ. ಆತನು ಬಲವುಳ್ಳಂತ ದೇವರಾಗಿದ್ದಾನೆ, ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ಅಂತ ದೇವರಿಗೆ ನಾವು ಹೇಳೋಣವೇ, ನನ್ನನ್ನು ನಡೆಸುವೆ, ನನ್ನನ್ನು ಕಾಯುವೆ, ನಿನಗೆ ಆರಾಧನೆ. ಮುಂದಿನ ಪ್ರತಿಯೊಂದು ಆರಾಧನಾ ಕ್ರಮವನ್ನು ನೀವು ಹತೋಟಿಗೆ ತೆಗೆದುಕೊಂಡು ಬನ್ನಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ. ನಾವು ಹಿಂದಿರುಗಿ ನಮ್ಮ ಸತ್ಯವೇದಗಳನ್ನ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ತಿಳ್ಕೊಳ್ಳೋಣ. Gospel according to John chapter 14 verses from 27 to 31. ಯೋಹಾನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 27ನೇ ವಚನದಿಂದ 31ನೇ ವಚನದವರೆಗೂ ನಮ್ಮ ಬರೆದಂತ ಮೇರಿ ಸಿಸ್ಟರ್ ಅವರು ಓದ್ಬೇಕಂತ ಕೇಳ್ಕೊಳ್ತೇನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 27ರಿಂದ 31 ವಚನಗಳು. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನಾನು ಹೋಗಿ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ನಿಮಗೆ ಹೇಳಿದ್ದನ್ನು ಕೇಳಿದ್ದೀರಿ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನಾನು ತಂದೆಯ ಬಳಿಗೆ ಹೋಗುವ ವಿಷಯದಲ್ಲಿ ಸಂತೋಷ ಪಡುತ್ತೀರಿ, ಏಕೆಂದರೆ ತಂದೆಯು ನನಗಿಂತ ದೊಡ್ಡವನು. ಅದನ್ನೆಲ್ಲ ನಡೆಸುವಾಗ ನೀವು ನನ್ನನ್ನು ನಂಬುವಂತೆ ಅದು ನಡೆಯುವುದಕ್ಕಿಂತ ಮುಂಚೆ ಈಗ ನಿಮಗೆ ಹೇಳಿದ್ದೇನೆ. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನು ಆಡುವುದಿಲ್ಲ, ಏಕೆಂದರೆ ಲೋಕಾಧಿಪತಿ ಬರುತ್ತಾನೆ. ಅವನಿಗೆ ಸಂಬಂಧಪಟ್ಟದ್ದು ಯಾವುದೂ ನನ್ನಲ್ಲಿಲ್ಲ. ಆದರೂ ನಾನು ತಂದೆಯನ್ನು ಪ್ರೀತಿಸುತ್ತೇನೆಂಬುದು ಲೋಕಕ್ಕೆ ತಿಳಿದಿರಬೇಕೆಂದು ತಂದೆಯು ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ಹೇಳಿರಿ, ಇಲ್ಲಿಂದ ಹೋಗೋಣ. ದೇವರಿ ವಾಕ್ಯ ಬರೋಣ. ಆಶೀರ್ವದಿಸಿ ಕುತ್ಕೊಳ್ಳೋಣ. ನಾವಿವತ್ತು ಕಾಂಗ್ರೆಸ್ ಮುಂಚಿತವಾಗಿ ನಾನು ನಿಮಗೆ ಮೆಸೇಜ್ ಹಾಕಿದ್ದೇನೆ ವಾಟ್ಸಪ್ ಅಲ್ಲಿ, ನಮ್ಮ ಒಂದು ಡಿಜೆನ್ಸಿ ಗ್ರೂಪ್ ಅಲ್ಲಿ. ಹೀಗೆ ನಾವು ಥ್ಯಾಂಕ್ಸ್ ಗಿವಿಂಗ್ ಆಫರಿಂಗ್ ತೆಗೆಯುವವರಾಗಿದ್ದೇವೆ, ಕೃತಜ್ಞತಾ ಸ್ತುತಿಯ ಒಂದು ಕಾಣಿಕೆ ತೆಗೆಯುವವರಾಗಿದ್ದೇವೆ. ನಮ್ಮ ಪ್ರಾಚೀನ ಸಭೆಯ
ಎಲ್ಲಾ ಸೇವೆಗಳಿಗೆ ಈ ಒಂದು ಕಾಣಿಕೆಗಳನ್ನ ಉಪಯೋಗಿಸಲ್ಪಡ್ತದೆ. ವರ್ಲ್ಡ್ ಬ್ಯಾಂಕ್ ಫಂಡ್ ಅಂತ ಹೇಳ್ತೇವೆ. ಅದು ನಮ್ಮ ಒಂದು ನಾಜಿನ್ ಸಭೆ ಪ್ರಪಂಚದ ಎಲ್ಲಾ ಕಡೆ ಇರುವಂತ ಸಭೆಗಳಲ್ಲಿ ನಡೆಯುವಂತಹ ಒಂದು ಮಿಷನ್ ಅಥವಾ ಸೇವೆಗಾಗಿ ಈ ಒಂದು ಕಾಣಿಕೆನ ಉಪಯೋಗಿಸಲ್ಪಡ್ತದೆ. ಅದಕ್ಕೋಸ್ಕರವಾಗಿ ನಾವು ಕಾಣಿಕೆಗೆ ಮುಂಚಿತವಾಗಿ ಒಂದು ವಿಡಿಯೋ ನೋಡುವವರಾಗಿದ್ದೇವೆ. ಅದರ ನಂತರ ನೀವು ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊಳ್ತೇನೆ. ನಾನು ನಿಮಗೆ ಹಾಕಿದ ಹಾಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ಒಂದು ಮಿಷನ್ಗೋಸ್ಕರ ನೀವು ಕೊಡಬೇಕಂತ ನಾನು ಕೇಳ್ಕೊಳ್ಳುವವರಾಗಿದ್ದೇನೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಕೊಡಲಿರುವಂತಹ ಕಾಣಿಕೆಯನ್ನು ದೇವರು ತಾನೇ ಆಶೀರ್ವದಿಸುವಂತೆ ಪ್ರಿಯರೇ, ನಾವು ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರು ಕೊಟ್ಟಿರುವಂತಹ ಆತನ ಒಂದು ಕೃಪೆಯಿಂದಲೇ, ಆತನನ್ನು ಕೊಟ್ಟಿರುವಂತಹ ಬಲದಿಂದಲೇ ನಾವು ಆತನ ಕೊಟ್ಟಿರುವಂತಹ ಸಾಮರ್ಥ್ಯನ ಸಂಪಾದಿಸಿಕೊಳ್ಳುವುದನ್ನು ದೇವರಿಗೆ ನಾವು ವಾಪಸ್ ಕೊಡ್ತಾ ಇದ್ದೇವೆ. ವಿಶೇಷವಾಗಿ ನಾಜರಿನ್ ಸಭೆಯಲ್ಲಿ ಮಾಡುವಂತಹ ಪ್ರತಿಯೊಂದು ಸೇವೆಗಾಗಿ ಈ ಹಣ ಉಪಯೋಗಿಸಲ್ಪಡುವಂತೆ ದೇವರು ತಾನೇ ಈ ಒಂದು ಕಾಣಿಕೆಯ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ಪಿತನೇ ನಿನಗೆ ಸ್ತೋತ್ರ ರಾಜ. ಹಲ್ಲೆಲೂಯಾ ಹಲ್ಲೆಲೂಯಾ ಗ್ಲೋರಿ ಹಲ್ಲೆಲೂಯಾ ಪ್ರೈಸ್ ಯು ಮಾಸ್ಟರ್. ಯೇಸಪ್ಪ ವಾದವೆಲ್ಲ ನಮ್ಮನ್ನು ಕಾಯ್ದಂತ ದೇವ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ ನಾವು ಕಣ್ಣೀರಿದ್ದಾಗ ನಮ್ಮ ಕಣ್ಣೀರನ್ನು ಒರೆಸಿದ್ದೆಲ್ಲ ಕರ್ತ ರಾಜ. ನಾವು ಶೋಧನೆ ಇದ್ದಾಗ ನಮ್ಮನ್ನು ಶೋಧನೆ ಗೆಲ್ಲುವಂತೆ ನಮಗೆ ಬಲ ಕೊಟ್ಟಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಂತೆ ಅಪ್ಪ ತಾಯಿಯಂತೆ ನಮ್ಮೊಂದಿಗೆ ಸ್ನೇಹಿತನಂತೆ ಏಸಪ್ಪ ನಮ್ಮ ಆಶ್ರಯವಾಗಿ ನೀನು ವಾರವೆಲ್ಲ ನಮ್ಮನ್ನು ಕಾಯ್ದಲ್ಲ, ಅದಕ್ಕಾಗಿ ನನಗೆ ಸ್ತೋತ್ರ ರಾಜ. ಈ ವಿಶೇಷವಾದ ಸಮಯದಲ್ಲಿ ಏಸಪ್ಪ ನಾವು ಕೊಡಲಿರುವಂತಹ ಪ್ರತಿಯೊಂದು ಕಾಣಿಕೆಯನ್ನು ಪಾತ್ರದಲ್ಲಿ ಒಪ್ಪಿಸಿಕೊಳ್ಳುತ್ತೇನಪ್ಪ. ಹೌದು ರಾಜ, ನೀವು ನಮಗೆ ಕೊಟ್ಟಿರುವಂತಹ ಒಂದು ಬಲದಿಂದ ಆ ಒಂದು ಕರ್ತನೆ ಏಸಪ್ಪ ಕಾಣಿಕೆ ನಿಮಗೆ ವಾಪಸ್ ಕೊಡ್ತಾ ಇದ್ದೇವೆ. ಕಾಣಿಕೆಯನ್ನು ಆಶೀರ್ವದಿಸು ಕರ್ತನೆ, ಆಶೀರ್ವದಿಸು ಏಸಪ್ಪ ಕರ್ತ. ಆ ಒಂದು ಕಾಣಿಕೆಗಳು ಕರ್ತನೆ ನಮ್ಮ ಒಂದು ನಾಜರಿನ್ ಸಭೆಯ ಕರ್ತನೆ ಏಸಪ್ಪ ಎಲ್ಲಾ ಸೇವೆಗಳಿಗೆ ಹೌದು ಏಸಪ್ಪ ಅದು ಸರಿಯಾಗಿ ಉಪಯೋಗಿಸಲ್ಪಡುವಂತೆ ನೀ ಕಾರ್ಯ ಮಾಡು. ಅದು ಕರ್ತನೆ 100ರಷ್ಟು ಪ್ರತಿಫಲ ಕೊಡುವಂತೆ ಕಾರ್ಯ ಮಾಡು. ಕೊಡುವಂತ ಪ್ರತಿಯೊಂದು ಕರೆಗಳನ್ನ ಆಶೀರ್ವದಿಸು ಏಸಪ್ಪ. ಅವರು ಅದಕ್ಕೆ ಪ್ರತಿಫಲ ಹೊಂದಿಕೊಳ್ಬೇಕು ಕರ್ತ. ಅವರ ಕುಟುಂಬಗಳಲ್ಲಿ ಅಪ್ಪ ಯಾವ ಕೊರತೆ ಇರುವಂತೆ ನೀನು ನಡೆಸಿಕೊಡಬೇಕು ಕರ್ತನೆ ರಾಜ. ನೀನೇ ಕರ್ತನೆ ಆ ಕರೆಗಳನ್ನ ಆಶೀರ್ವದಿಸು. ಕೊಡದೆ ಇರುವಂತ ಕರೆಗಳು ಸಹ ಮುಂದಿನ ದಿನಗಳು ಕೊಡುವಂತೆ ಏಸಪ್ಪ ಅವ್ರಿಗೆ ಬಲ ಕೊಡು ಕರ್ತ, ಮನಸ್ಸು ಕೊಡು ಕರ್ತನೆ. ಅಪ್ಪ ನಿನ್ನ ರಾಜ್ಯದಲ್ಲಿ ಬಿತ್ತುವವರು ಯಾವತ್ತೂ ಕೊರತೆ ಇರುವುದಿಲ್ಲ ಕರ್ತ. ಅಪ್ಪ ಹೌದು ರಾಜ, ನಿನ್ನ ವಾಗ್ದಾನಗಳ ಮಕ್ಕಳು ನೆನೆಸಿಕೊಳ್ಳುವಂತೆ ನೀನು ಕಾರ್ಯ ಮಾಡಿ. ಅಪ್ಪ ಹೌದು ರಾಜ, ನಿನ್ನ ವಾಕ್ಯ ಹೇಳುತ್ತದೆ ನಿನ್ನ ಮಕ್ಕಳು ನಾವು ಸಾಲ ಕೊಡುತ್ತೇವೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂದು. ಆ ರೀತಿಯಾಗಿ ದಿವ್ಯ ಜ್ಯೋತಿ ನಾಜಿನ್ ಸಭೆಯ ಪ್ರತಿಯೊಂದು ಮಕ್ಕಳನ್ನ ಕರ್ತನೆ ಮಾರ್ಪಡಿಸು ರಾಜ, ಬಲಪಡಿಸು ಕರ್ತ. ಕಾಂಗಿಗಳನ್ನ ಆಶೀರ್ವದಿಸಿ ನಡೆಸಿಕೊಳ್ಳಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಬಿಟ್ಟನೆ. ಹೌದು ಪ್ರೇಯರ್, ನಾವೆಲ್ಲಿದ್ದೇವೋ ಯಾವ ಸಭೆಗೆ ನಾವು ಸೇರಿದ್ದೇವೆ, ಬಿಲಾಂಗ್ ಆಗಿದ್ದೇವೋ ಆ ಸಭೆಗೆ ನಾವೇನಾಗಿರ್ಬೇಕು, ಲಾಯಲ್ ಆಗಿರ್ಬೇಕು ಅಲ್ವಾ. ನಾಜಿನ್ ಸಭೆ ನಾವು ಎಷ್ಟು ವರ್ಷದ ಇದ್ದೇವೆ, ಎಷ್ಟು ವರ್ಷ ಆಗಿದೆ ನಮ್ಮ ಸಭೆಗೆ ಅಲ್ವಾ. ನಮ್ಮ ಸಭೆ ಒಂದು ವಯಸ್ಸೆಸ್ರಿ 25 ವರ್ಷ ಆಗಿದೆ ಅಲ್ವಾ. 25 ವರ್ಷ ನಾವು ನಾಜರಿನಲ್ಲಿದ್ದೇವೆ. ನಮಗೆ ಚೆನ್ನಾಗಿ ನಮ್ಮ ಸೀನಿಯರ್ ಜೇಕಪ್ಪ ಅನ್ಸ್ತಾರೆ ಚೆನ್ನಾಗಿ ಗೊತ್ತು. ಅನೇಕ ಒಂದು ಅನುಕೂಲತೆಗಳನ್ನ ಅದನ್ನು ತೆಗೆದುಕೊಂಡಿದ್ದೇವೆ, ಬೆನಿಫಿಟ್ಗಳನ್ನು ತೆಗೆದುಕೊಂಡಿದ್ದೇವೆ. ಅದು ಮಾತ್ರ ನಮ್ಮ ದಿವ್ಯ ಜ್ಯೋತಿ ನಾಜಿನ್ ಸಭೆ ನಮ್ಮ ಒಂದು ಬೆಂಗಳೂರಲ್ಲಿ ನಮ್ಮ ಒಂದು ಸೌತ್ ಏಷ್ಯಾದಲ್ಲಿ ಒಳ್ಳೆ ಹೆಸರು ಮಾಡುವಂತ ಒಂದು ಸಭೆಯಾಗಿದೆ ನಮ್ಮ ನಾಜಿನ್ ಸಭೆಯಲ್ಲಿ. ಅದಕ್ಕೋಸ್ಕರವಾಗಿ ನಾವು ಈಗ ಪ್ರಾರ್ಥನಾ ಪೂರ್ವಕವಾಗಿ ಥ್ಯಾಂಕ್ಸ್ ಆಫರಿಂಗ್ ಅನ್ನ ಕೊಡುವವರಾಗಿದ್ದೇವೆ. ನಾವು ಸಪರೇಟ್ ಆಗಿ ತೆಗೆದುಕೊಳ್ತಾ ಇಲ್ಲ, ಪ್ರತ್ಯೇಕವಾಗಿ ನಾವು ನಾವು ಕೊಡುವಂತ ಕಾಣಿಕೆಗೆ ಆ ಒಂದು ಕಾಣಿಕೆ ಸಹ ಹಾಕ್ಬೇಕನ್ನ ನಾವು ಕೇಳ್ಕೊಳ್ತೀವಿ. ಈಗ ಆರಾಧನಾ ಮುಂದವರು ಮುಂದೆ ಬಂದು ಹಾಡು ಹೇಳ್ಬೇಕಾದ್ರೆ ಕಾಣಿಕೆ ನನ್ನ ಉಸಿರಿರುವ ದಿನವೆಲ್ಲ ನಾ
ದೇವರ ಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥದ್ದು, ಮದುವೆ ದಿನ ಆಚರಿಸಿಕೊಳ್ಳುವಂಥದ್ದು ದಯವಿಟ್ಟು ಎದ್ದೆತ್ಕೊಂಡು ಕೇಳ್ಕೊಳ್ತೇನೆ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇನೆ. ವೆಡ್ಡಿಂಗ್ ಆನಿವರ್ಸರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆಯೇ, ಈ ಒಂದು ಸಮಯಕ್ಕಾಗಿ ನನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಕರ್ತ ತಲೆಬಾಗಿ ನಿಂತಿರುವಂತಹ ನಿನ್ನ ಮಗಳಾದ ಭಾಗ್ಯಗಳನ್ನ ಅಪ್ಪ ಅವರ ಗಣನಾದ ನವೀನಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಅಪ್ಪ ಹೌದು ರಾಜ, ಆ ಮಕ್ಕಳಿಗೆ ಮತ್ತೊಂದಾ ವರ್ಷವನ್ನ ಮದುವೆ ದಿನವನ್ನು ಕರ್ತ ನೀನು ಕೂಡಿಸಿಕೊಡ್ಬೇಕಾಗಿ ನಿನಗೆ ಸ್ತೋತ್ರ ಕರ್ತ. ಗಂಡ ಹೆಂಡತಿ ಕರ್ತಂತ ದೇವದೀನಾಗಿದ್ದಿ ಅಪ್ಪ, ದಂಪತಿಗಳಾಗಿ ಕರ್ತ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಒಂದು ಕಟ್ಟರೆ ಕೃಪೆ ಕೊಡೋದಕ್ಕಾಗಿ ಸ್ತೋತ್ರಪ್ಪ. ಗಂಡ ಹೆಂಡತಿನ ಆಶೀರ್ವದಿಸು. ಕಳೆದ ವರ್ಷಕ್ಕಿಂತ ಈ ಮುಂದಿನ ವರ್ಷ ಇನ್ನೂ ಅಧಿಕವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತೆ, ಒಬ್ಬರನ್ನ ಬಿಟ್ಟುಕೊಡುವಂತೆ ಅಪ್ಪ, ಎಲ್ಲರಿಗಿಂತ ಅಧಿಕವಾಗಿ ನಿನ್ನ ಪ್ರೀತಿಯಲ್ಲಿ ಒಂದಾಗುವಂತೆ ನೀನು ಕಾರ್ಯ ಮಾಡಿ ಎಸಪ್ಪ. ಅವ್ರಿರುವಂತಹ ಎಲ್ಲ ನ್ಯೂನ್ಯತೆಗಳನ್ನ, ಕೊರತೆಗಳನ್ನ ತೆಗೆದುಹಾಕಬೇಕೆ ನಾನು ಬೇಡುತ್ತೇನೆ ಕರ್ತನೆ. ಯಾವ ಮನುಷ್ಯನು ಕರ್ತನೆ ಸಂಪೂರ್ಣನಲ್ಲ ಏಸಪ್ಪ, ಯಾವ ಮನುಷ್ಯನು ಕರ್ತನೆ ಪರ್ಫೆಕ್ಟ್ ಅಲ್ಲ ಏಸಪ್ಪ. ಇಬ್ಬರು ಕರ್ತನೆ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಅಪ್ಪ ಒಂದು ನಿನ್ನ ಪರ್ಫೆಕ್ಷನ್ ಅಲ್ಲಿ ನಿನ್ನ ಸಂಪೂರ್ಣತೆಗೆ ನಡೆಯುವಂತೆ ನೀನು ಕಾರ್ಯ ಮಾಡಿ ಅವ್ರಿಗೆ ಕೊಟ್ಟುವಂತಹ ಮಗುವಿನ ಸಹ ಆಶೀರ್ವದಿಸು. ಆ ಮಗುವಿಗೆ ಈ ಮಕ್ಕಳಿಬ್ಬರು ಮಾದರಿಗಳಾಗಿರುವಂತೆ ಕಾರ್ಯ ಮಾಡಿ ರಾಜ. ಅವರ ದಾಂಪತ್ಯವನ್ನು ಆಶೀರ್ವದಿಸು ಕರ್ತನೆ. ಯಾವ ಒಂದು ಸೈತಾನ ಕಾರ್ಯಗಳಾಗ್ಲಿ, ಮನುಷ್ಯರ ಕರ್ತನೆ ಕುತಂತ್ರಗಳಾಗ್ಲಿ ಕರ್ತನೆ ಏಸಪ್ಪ, ಆ ಮಕ್ಕಳಿಬ್ಬರ ಮಧ್ಯದಲ್ಲಿ ಕಾರ್ಯ ಮಾಡದಂತೆ ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಲಯ ಮಾಡುತ್ತೇವಪ್ಪ. ನೀನು ಅವರಿಬ್ಬರನ್ನ ಕರ್ತನೆ ನಿನ್ನ ಪ್ರೀತಿಯಿಂದ ಬಂಧಿಸಿ ನಡೆಸಿಕೊಡಬೇಕೆಂದು ಒಳ್ಳೆ ಆರೋಗ್ಯ ಕೊಡು, ಪರಲೋಕದ ಜ್ಞಾನ ಕೊಡು ಏಸಪ್ಪ. ಕುಟುಂಬವನ್ನು ನಡೆಸೋದಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ ನವೀನ್ ಮಗನಿಗೆ ಕೊಡಬೇಕೆ ನಾನು ಬೇಡುತ್ತೇನಪ್ಪ. ಆ ಮಕ್ಕಳಿಬ್ಬರನ್ನ ಆಶೀರ್ವದಿಸಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ, ಆಮೆನ್. ಈಗ ನಮ್ಮ ಮದುವೆಯುವಂತಹ ಸೆಕ್ರೆಟರಿ ಅಂತ ಕೆಲಸ ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು ಬುಧವಾರ ಸಂಜೆ ಕಮನಹಳ್ಳಿ ಹಾಗೂ ಹೊಯ್ಸಳ ನಗರದಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಗಮನಿಸಿ, ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ 7 ಗಂಟೆಗೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಬರುವ ಭಾನುವಾರ ಬೆಳಗಿನ ಜಾವ 7:15 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9:00 ಎರಡನೇ ಆರಾಧನೆ ಇರುತ್ತದೆ. ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೇನೆ. ಯಾಕಂದ್ರೆ ಏಸು ಕ್ರಿಸ್ತನಲ್ಲಿ ಇರುವಂತವ್ರೆಲ್ಲರೂ ಯಾವಾಗಲೂ ಚೆನ್ನಾಗಿರ್ತೇವೆ ಅಲ್ವಾ ಬೇರೆ? ಯಾಕಂದ್ರೆ ಏಸಪ್ಪ ನಮ್ಮಲ್ಲಿ ಒಳ್ಳೆ ಕುರುಬನಾಗಿ ನಡ್ಸ್ಕೊಂಡು ಬರ್ತಾ ಇದ್ದ. ನಮ್ಗೆ ಯಾವ ಒಂದು ಕೊರತೆ ಇರದಂತೆ ಆತನು ನಮ್ಮನ್ನು ಹಸಿರು ಹುಲ್ಲುಗಾವಲು ನಡೆಸುವ ಆತನು, ಕಣ್ಣೀರೆಳೆಗೆ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆತನ ಕರೆಗಳಿರುವುದು ಬಹಳ ಸುರಕ್ಷಿತವಾಗಿರುವಂತದ್ದು ಪ್ರಿಯ. ನಾವು ಈ ಲೋಕದಲ್ಲಿ ಏಸಪ್ಪ ಮಕ್ಕಳು ಅಂತ ಹೇಳ್ತೇವೆ ಅಂದ್ರೆ ನಮಗಿಂತ ಅಧಿಕವಾಗಿ ಸುರಕ್ಷಿತವಾಗಿರೋರು ಯಾರು ಇಲ್ಲ. ಆಮೇಲೆ ಯಾಕಂದ್ರೆ we are safe and secure in the hands of the Lord. ದೇವರು ನಮ್ಮ ಮುಂದೆ ಇದ್ದು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವಳಾಗಿದೆ. ಈಗ ವಿಶೇಷವಾದ ಸಮಯಕ್ಕೆ ಬಂದಿದ್ದೇವೆ. ನಾವು ವಾಕ್ಯ ಕೇಳಲು ಹೋಗ್ತಾ ಇದ್ದೇವೆ. ನಿಮ್ಮ ಪಕ್ಕದಲ್ಲಿಯವ್ರಿಗೆ ಹೇಳಿ, ಯೇಸು ಕ್ರಿಸ್ತನ ವಾಕ್ಯವನ್ನ ಕೇಳಿಸಿಕೊಳ್ಳಿ ಅಂತ. ಯಾಕಂದ್ರೆ ಅನೇಕ ಸಾರಿ ನಾವು ನಮ್ಮ ಕಣ್ಣುಗಳು ಇಲ್ಲಿರ್ತದೆ ಅಲ್ಲ, ನಮ್ಮ ಮುಖ ಇಲ್ಲಿರ್ತದೆ, ಶರೀರ ಇಲ್ಲಿರ್ತದೆ, ಆದ್ರೆ ಮನಸ್ಸು ಎಲ್ಲೋ ಇರ್ತದೆ. ಯೇಸು ಕ್ರಿಸ್ತನಿಗೆ ಇಷ್ಟ ಇಲ್ಲದೆ ಏನ್ ನೋಡ್ತೀವಿ ಅಂದ್ರೆ ಪಾರ್ಷಲ್ ಆಗಿ ನಾವು ಒಬೆ ಆಗುವಂಥದ್ದು ಅಲ್ವಾ, ಪಾರ್ಷಲ್ ಆಗಿ ಲಾಯಲ್ ಆಗಿರೋದು ಇಷ್ಟ ಇಲ್ಲ. ಏಸಪ್ಪ ಕೊಟ್ರೆ 100% ಕೊಡು ಅಂತಾರೆ ದೇವ್ರು. ಯಾಕಂದ್ರೆ ದೇವ್ರು ಕೂಡ, ಏಸಪ್ಪ ಕೂಡ ಈ ಲೋಕಕ್ಕೆ 100% ಬಂದು ಆತನ ಎಲ್ಲವನ್ನ ನಮಗಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಮನಸ್ಸು ಚಂಚಲವಾಗದಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳೋದಲ್ಲ, ನೀವು ಬೇಡಿಕೊಳ್ಬೇಕು ಏಸಪ್ಪ ಅಂತ. ಏಸಪ್ಪ ನಮ್ಮ ಮನಸ್ಸು ಸ್ಥಿರವಾಗಿ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿರಲಪ್ಪ. ಚಂಚಲತೆ ಎಲ್ಲವನ್ನು ತೆಗೆದಾಕು ಕರ್ತ. ನನ್ನೊಂದಿಗೆ ನೀನು ಮಾತನಾಡು. ನಿನ್ನ ಮಾತುಗಳು ನನಗೆ ಜೇನಿನ ರುಚಿಗಿಂತಲೂ ಅಧಿಕವಾಗಿದೆಯಲ್ಲ ಏಸಪ್ಪ. ಐ ಲವ್ ಯುವರ್ ವರ್ಡ್ಸ್ ಲಾರ್ಡ್. ಐ ವಾಂಟ್ ಯುವರ್ ವರ್ಡ್ ಫಾದರ್. ನಾವು ನಿನ್ನ ವಾಕ್ಯಗಳನ್ನ ಪ್ರೀತಿ ಮಾಡ್ತೇನೆ, ವಾಕ್ಯಗಳನ್ನ ಬೇಕು ಏಸಪ್ಪ. ಹೌದು ಪ್ರಿಯರೇ, ನೀವು ಕೇಳ್ಕೊಳ್ಳಿ. ಆತನು ಮಾತನಾಡುತ್ತಾನೆ. ನಮ್ಮ ದೇವರಾದರೂ ಮಾತನಾಡುವಂತ ದೇವರು. ಥ್ಯಾಂಕ್ ಯು ಜೀಸಸ್.
ಅಪ್ಪ ಒಂದು ಸಮಯಕ್ಕಾಗಿ ನನಗೆ ಸ್ತೋತ್ರ. ನಮ್ಮ ಆತ್ಮದ ಆಹಾರವನ್ನು ನಮಗೆ ಕೊಡಬೇಕೆಂದು ನಾನು ಬೇಡುತ್ತೇನಪ್ಪ. ಪ್ರತಿಯೊಬ್ಬರಿಗೂ ಕೊಡು ಯೇಸಪ್ಪ. ನಾವು ಅದನ್ನು ತೆಗೆದುಕೊಂಡವರಾಗಿ ಉಣ್ಣವರಾಗಿ ಕರ್ತ ನಿನ್ನಲ್ಲಿ ಬಲಗೊಂಡು ನಿಲ್ಲುವಂತೆ ಕಾರ್ಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಹೋಗಿ ಈ ದಿನ ನಾವು ಕೇಳಿ ಹೋಗುವಂತ ಸಂದೇಶ, ಹೂ ಆಮ್ ಐ ರಿಯಲಿ? ನಾನು ನಿಜವಾಗಿ ಯಾರಾಗಿದ್ದೇನೆ, ಮನುಷ್ಯನಾಗಿದ್ದೇನೆ ಅಂತ. ಅದೆಲ್ಲರೂ ಗೊತ್ತಿರಲಿ. ನಾವೇನು ಪ್ರಾಣಿಗಳಲ್ಲ, ಮನುಷ್ಯ ಕೂಡ ಒಂದು ಪ್ರಾಣಿನೇ. ಆದ್ರೆ ನೋಡಕ್ ಹೋದ್ರೆ ಬೇರೆ ಪ್ರಾಣಿಗಳಂತಲ್ಲ, ನಾವು ಮನುಷ್ಯರು. ನಮಗೂ ಬೇರೆ ಪ್ರಾಣಿಗಿರುವಂತ ವ್ಯತ್ಯಾಸ ಏನು ನಮ್ಮಲ್ಲಿ ಜೋರಾಗಿದೆ. ನಮ್ಮಲ್ಲಿ ಏನಿದೆ? 6ನೇ ಇಂದ್ರಿಯ ಇದೆ, 6 ಸೆನ್ಸ್ ಇದೆ ನಮ್ಗೆ. ಅದಕ್ಕೆ ನಾವೇನಾಗಿದ್ದೇವೆ? ಮನುಷ್ಯರಾಗಿದ್ದೇವೆ. ನಾವು ಯಾವಾಗಲೂ ನಮ್ಮನ್ನ ಬೇರೆಯವರ ದೃಷ್ಟಿಕೋನದಲ್ಲೇ ನೋಡ್ತೇವೆ. ವಾಟ್ ಅದರ್ಸ್ ಥಿಂಕ್ ಅಬೌಟ್ ಮೀ ಅನ್ನೋದೇ ಜಾಸ್ತಿ ನಾವು ಒಪ್ಕೊಳ್ಬೇಕಾದ್ರೆ ಅಲ್ವಾ? ಅನೇಕ ಸಾರಿ ನಾವೇನ್ ಮಾಡ್ತೀವಿ, ಬೇರೆಯವ್ರು ಏನ್ ಅನ್ಕೋತಾರೋ ನನ್ನ ಬಗ್ಗೆ, ಅಕ್ಕಪಕ್ಕದವ್ರು ಏನ್ ಅನ್ಕೋತಾರೋ ನನ್ನ ಬಗ್ಗೆ ಅನ್ನೋದೇ ನಾನು ಅಧಿಕವಾಗಿ ಯೋಚನೆ ಮಾಡ್ತೀನಿ. ನನ್ನನ್ನ ಈ ಲೋಕದವರೊಂದಿಗೆ, ಈ ಒಂದು ವ್ಯವಸ್ಥೆಯೊಂದಿಗೆ ನಾನೇನ್ ಮಾಡ್ತೀನಿ? ಹೋಲಿಸ್ಕೊಳ್ತೀನಿ ಅಥವಾ ಗುರುತಿಸ್ಕೊಳ್ತೀನಿ. ಅದಕ್ಕೆ ಈ ರೀತಿಯಾಗಿ ಅದು ಹೇಳಲ್ಪಡ್ತದೆ, ಒಬ್ಬ ವ್ಯಕ್ತಿ ತನ್ನ ಕುರಿತಾಗಿ 4 ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ. A person will think about him in a 4 different ways. ಮೊದಲನೇದಾಗಿ ನಾನು ಏನು ಅಂದುಕೊಳ್ಳುತ್ತೇನೆ ನನ್ನ ಬಗ್ಗೆ ನಾನು ಅಂದ್ಕೊಳ್ತೇನೆ ಮೊದಲನೇದಾಗಿ. ಎರಡನೇದಾಗಿ ಬೇರೆಯವರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ. ಮೂರನೇದಾಗಿ ಬೇರೆಯವರು ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಅಂತ ನಾನು ಆಗಿದ್ದೇನೆ ಅಂತ ಅಂದ್ಕೊಳ್ತೇನೆ. ನಾಲ್ಕನೇದಾಗಿ ನಿಜವಾಗಿ ನಾನು ಏನಾಗಿದ್ದೇನೆ, ಎಂತವನಾಗಿದ್ದೇನೆ. ಈ 4 ಕಾರ್ಯಗಳು ನೋಡುವುದಾದ್ರೆ ನಾನು ನನ್ನ ಬಗ್ಗೆ ಏನು ಅನ್ಕೋತೇನೆ ಅಲ್ವಾ? ಉದಾಹರಣೆಗೆ ಅನಿತಾ ನಾನೇನು ಅನ್ಕೋತೀನಿ ನನ್ನ ಬಗ್ಗೆ. ಎರಡನೇದಾಗಿ ನಾನು ಅಕ್ಕಪಕ್ಕದಲ್ಲಿರೋರು ನನ್ನ ಬಗ್ಗೆ ಏನು ಅನ್ಕೋತಾರೋ. ಮೂರನೇದಾಗಿ ಉದಾಹರಣೆಗೆ ನನ್ನ ಬಗ್ಗೆ ಬೇರೆಯವರು, ಓ ಅನಿತಾ ಸಿಸ್ಟರ್ ಹಿಂಗೆ ಕೋಪ ಜಾಸ್ತಿ ಅಂತ ಅನ್ಕೊಂಡ್ರೆ ನಾವು ಅನ್ಕೋತೀವಿ, ಹೌದು ನಾನು ಒಪ್ಪಿಸ್ದೆ ಅಲ್ಲ, ನಾನು ಅವ್ರೇನಂತಾರೆ ಅದನ್ನೇ ನಾನು ಅನ್ಕೋತೀನಿ. ನಾಲ್ಕನೇದಾಗಿ ನಿಜವಾಗಿ ನಾನೇನಾಗಿದ್ದೇನೆ. ಈ ಒಂದು ಪ್ರಶ್ನೆಗೆ ಪ್ರಿಯರೇ ನಮ್ಮನ್ನು ಸೃಷ್ಟಿ ಮಾಡೋ ಸೃಷ್ಟಿಕರ್ತನೊಬ್ಬನೇ ಉತ್ತರ ಕೊಡಲು ಸಾಧ್ಯ. ಆಮೇಲೆ ಯಾಕೆ ಹೇಳಿ? ನನ್ನ ಸೃಷ್ಟಿ ಮಾಡೋ ದೇವರೊಬ್ಬರೇ ಗೊತ್ತು ನಾನೇನಾಗಿದ್ದೇನೆ. ಯಾಕಂದ್ರೆ ನಾವು ಮನುಷ್ಯರು ಹೆಂಗ್ ನೋಡ್ತಾರೆ? ಮೇಲ್ಗಡೆ ಮಾತ್ರ ನೋಡ್ತೀವಿ ನಾವಲ್ವಾ? ನಾನು ಏನಾಗಿದ್ದೇನೆ ಅಂತ ಏಸಪ್ಪನ್ ಗೊತ್ತು. ನನಗಿಂತಲೂ ನನ್ನ ನಂಬಿಕೆ ಏಸಪ್ಪನಿಗೆ ಅಧಿಕವಾಗಿ ಗೊತ್ತು. ದೇವರು ನನ್ನನ್ನ ಯೇಸು ಕ್ರಿಸ್ತನನ್ನ ಅಂಗೀಕರಿಸುವ ಮುಂಚಿತವಾಗಿ, ರಕ್ಷಣೆಗೆ ಬರುತ್ತ ಮುಂಚಿತವಾಗಿ ನನ್ನ ಯಾವ ರೀತಿಯಾಗಿ ನೋಡಿದ್ರು? ದೇವರು ನನ್ನನ್ನ ರಕ್ಷಣೆಗೆ ಬರುತ್ತ ಮುಂಚಿತವಾಗಿ ಯಾವ ರೀತಿಯಾಗಿ ನೋಡಿದ್ರು ಅಂತ ನೀವು ನೋಡುವುದಾದ್ರೆ, ನನ್ನನ್ನ ದೇವರು ದಂಡನೆಗೆ ಒಳಪಟ್ಟವಳಾಗಿ ನೋಡಿದ್ರು. ನಾನು ಕಳೆದು ಹೋಗಿದ್ದೆ, ಆ ರೀತಿಯ ಕಳೆದು ಹೋದಂತ ಒಬ್ಬ ವ್ಯಕ್ತಿಯಾಗಿ ದೇವರು ನನ್ನ ನೋಡಿದ್ರು. ನಾನು ಅಪರಾಧಿಯಾಗಿ ದೇವರು ನನ್ನ ನೋಡಿದ್ರು. ಅದು ಮಾತ್ರವಲ್ಲ, ಆತ್ಮಿಕವಾಗಿ ಸತ್ತಂತ ಒಂದು ವ್ಯಕ್ತಿಯಾಗಿ ದೇವರು ನನ್ನನ್ನ ನೋಡಿದ್ರು. ಆತನಿಂದ ದೂರವಾಗಿ ಜೀವಿಸುವಂತ ಒಬ್ಬ ವ್ಯಕ್ತಿಯಾಗಿ ದೇವರು ನನ್ನನ್ನ ನೋಡಿದ್ರು. ಅದು ಮಾತ್ರವಲ್ಲ, ಆತನ ಒಂದು ವೈರಿಯಾಗಿ ದೇವರು ನನ್ನ ನೋಡಿದ್ರು. ಕೋಪಕ್ಕೆ ಗುರಿಯಾಗಿರುವಂತಹ ಮಕ್ಕಳಾಗಿ ದೇವರು ನನ್ನ ನೋಡಿದ್ರು. ಯೇಸು ಕ್ರಿಸ್ತನ ಬರಕ್ಕೆ ಮುಂಚಿತವಾಗಿ ದೇವರು ಈ ರೀತಿಯಾಗಿ ನಮ್ಮನ್ನ ನೋಡಿದ್ರು, ಈ ರೀತಿಯಾಗಿ ನಾವಿದ್ವಿ. ಆದ್ರೆ ಈಗ ಯೇಸು ಕ್ರಿಸ್ತನು ನನ್ನನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾನೆ, ಯಾಕೆ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಯೇಸಪ್ಪ ನಮ್ಮನ್ನ ಯಾವ ರೀತಿಯಾಗಿ ನೋಡ್ತಾನೆ, ನಾವು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಅಂತ ತಿಳ್ಕೊಂಡ್ರೆ ನಾವು ಯೇಸು ಕ್ರಿಸ್ತನಲ್ಲಿ ಸರಿಯಾಗಿ ಜೀವಿಸಲು ಸಾಧ್ಯ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನಿಗೆ ನಾವೇನ್ ಮಾಡ್ಬೋದು? ಸ್ತೋತ್ರ ಮಾಡ್ಬೋದು, ಘನತೆ ಸಲ್ಲಿಸಬಹುದು, ಆತನಿಗೆ ಮಹಿಮೆ ಸಲ್ಲಿಸಬಹುದು, ಆತನಿಗೆ ಥ್ಯಾಂಕ್ಸ್ ಹೇಳ್ಬೋದು, ಕೃತಜ್ಞತೆ ಸಲ್ಲಿಸಬಹುದು. ಇವೆಲ್ಲವನ್ನು ಮಾಡ್ಬೇಕಂದ್ರೆ ನಾವೇನಾಗಿದ್ದೇವೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವೇನಾಗಿದ್ದೇವೆ ಈಗ ಅಂತ ನೋಡೋದಕ್ಕೆ ಎಫೆಸ 1:4 ಓದೋಣ. ಎಫೆಸ ಪತ್ರಿಕೆ 1ನೇ ಅಧ್ಯಾಯದಿಂದ ನಾವು ಅದನ್ನು ನೋಡಲು ಹೋಗ್ತಾ ಇದ್ದೇವೆ. We are going to see who am I now, how God will see me now ಅನ್ನಕ್ಕೆ ಎಫೆಸ 1ನೇ ಅಧ್ಯಾಯ 4ನೇ ವಚನ ಓದಿಕೊಳ್ಳೋಣ. ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಅದನ್ನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇಲ್ಲೊಂದು ಪದ ಇದೆ, ಕ್ರಿಸ್ತನಲ್ಲಿ. ಎಲ್ರು ಹೇಳಿ ಜೋರಾಗಿ. ದೇವರು ಈಗ ನಮ್ಮನ್ನು ನೋಡೋದು ಕ್ರಿಸ್ತನಲ್ಲಿ. ಇವಾಗ ದೇವರು ನನ್ನನ್ನ ಪರಲೋಕದಿಂದ ನೋಡ್ತಾನೆ ಅಂದ್ರೆ ಯೇಸು ಕ್ರಿಸ್ತನಲ್ಲಿ ನೋಡ್ತಾನೆ. ಅನಿತಾಳನ್ನ ಯೇಸು ಕ್ರಿಸ್ತನಲ್ಲಿ ನೋಡ್ತಾನೆ.
ಯೇಸು ಕ್ರಿಸ್ತನಲ್ಲಿ ದೇವರು ಏನ್ ಮಾಡಿದ್ರಂತೆ? ಜಗತ್ ಉತ್ಪತ್ತಿಗಿನ ಮುಂಚೆಯೇ ಆರಿಸಿಕೊಂಡರು. ಯಾವಾಗ ಆರಿಸಿಕೊಂಡ್ರು? ನಾನು ಹುಡ್ದಾಗಲ್ಲ ಪ್ರಿಯರೇ, ನಾನು 50 ವರ್ಷಕ್ಕೆ ಮುಂಚೆ ಹುಡ್ದಾಗಲ್ಲ ದೇವರನ್ನ ಆರಿಸಿಕೊಂಡಿರೋದು. 2 ವರ್ಷ 3 ವರ್ಷಕ್ಕೆ ಮುಂಚೆ ಅಲ್ಲ, ಲೋಕದ ಜಗತ್ತಿಗೆ ಉತ್ಪತ್ತಿಗೆ ಮುಂಚಿತವಾಗಿ ದೇವರು ನಮ್ಮ ಆರಿಸ್ಕೊಂಡ್ಬಿಟ್ಟಿದ್ದ. ವಾಟ್ ಎ ಗ್ರೇಟ್ ಪ್ರಿವಿಲೇಜ್ ಅಲ್ವಾ? ಪ್ರತಿಯೊಬ್ಬರನ್ನು ದೇವರು ಆರಿಸಿಕೊಂಡಿದ್ದಾನೆ. ನಮ್ಮಲ್ಲಿರುವಂತಹ ಒಳ್ಳೆತನ ನೋಡಿ ಅಲ್ಲ. ನೀವು ನಮಗೆ ಕೇಳುವುದಾದ್ರೆ, ಸ್ವಲ್ಪ ಆಲೋಚನೆ ಮಾಡಿ, ನಿಮ್ ಬಗ್ಗೆ ನೀವು ಆಲೋಚನೆ ಮಾಡುವುದಾದ್ರೆ, ನಮ್ಮ ಅಕ್ಕಪಕ್ಕ ನಮ್ಗಿಂತ ಚೆನ್ನಾಗಿರೋರಿದ್ದಾರೆ, ನಮ್ಗಿಂತ ಒಳ್ಳೆಯವರಿದ್ದಾರೆ. ಒಪ್ಬೇಕಾನೆ? ನಾವು ಅವ್ರ ಮುಂದೆ ನೋಡಿದ್ರೆ ಏನು ಒಳ್ಳೆಯವರಲ್ಲ, ನಮ್ಗಿಂತ ಒಳ್ಳೆಯವರು, ನಮ್ಗಿಂತ ಪ್ರಿನ್ಸಿಪಲ್ ಇಂದ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ, ತಪ್ಪು ಮಾಡಬಾರ್ದು ಅನ್ಕೋತಾರೆ, ಒಳ್ಳೆದೇ ಮಾಡ್ಬೇಕು ಅಂತ ಅನ್ಕೋತಾರೆ. ಅಂತವರ ಮಧ್ಯದಲ್ಲಿ ದೇವರು ನಮ್ಮನ್ನ ಆರಿಸಿಕೊಂಡನು ಅಂದ್ರೆ ಅದನ್ನ ಶುದ್ಧ ಕೃಪೆ. ಆಮೇಲೆ ಎರಡನೇದಾಗಿ ದೇವರು ಯಾವ ರೀತಿಯಾಗಿ ನಮ್ಮನ್ನು ಕಾಣ್ತಾನಂತೆ, ಅದೇ ಎಫೆಸ 1ನೇ ಅಧ್ಯಾಯದಲ್ಲಿ 7ನೇ ವಚನ ಓದಿಕೊಳ್ಳೋಣ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ರೆಸ್ಕ್ಯೂಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ದೇವರು ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. ಎರಡನೇದಾಗಿ ಏನ್ ಮಾಡಿದ ಅಂತ? ಯೇಸು ಕ್ರಿಸ್ತನ ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. ಈ ಬಿಡುಗಡೆ ಅನ್ನೋದಕ್ಕೆ 2 ಪದಗಳು ಉಂಟು ಪ್ರಿಯರೇ, ರಿಡೆಂಪ್ಷನ್ ಅಂಡ್ ಫರ್ಗಿವ್ನೆಸ್. ಅದು 2 ಇದೆ. ನಾವೇನ್ ನೋಡ್ತೀವಿ? ವಿಮೋಚಿಸಿದ್ದಾನೆ ಮತ್ತೆ ನಮ್ಮನ್ನ ಪಾಪದಿಂದ ಪರಿಹಾರ ಮಾಡಿದ್ದಾನೆ, ಕ್ಷಮಾಪಣೆ ಕೊಟ್ಟಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಹಳೆ ಕಾಲದಲ್ಲಿ ನೋಡುವುದಾದ್ರೆ, ಒಬ್ಬ ಗುಲಾಮನ ಬಿಡಿಸ್ಬೇಕಂದ್ರೆ ಅವರು ಕ್ರಯ ಕೊಟ್ಟು ಅವನ್ನ ಬಿಡಿಸ್ಬೇಕು, ಗೊತ್ತಲ್ಲ? ಪರ್ಚೇಸ್ ಮಾಡ್ಬೇಕು. ಆ ವ್ಯಕ್ತಿಯನ್ನ ದುಡ್ಡು ಕೊಟ್ಟು ಅವರು ಕೊಂಡ್ಕೊಳ್ಬೇಕು. ಯಾವ ರೀತಿ ಕೊಂಡ್ಕೊಂಡ್ರು? ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು. ಆದ್ರೆ ಏಸಪ್ಪ ನನ್ನನ್ನ ಕೊಂಡ್ಕೊಳ್ಳೋದಿಕ್ಕೆ ಏನ್ ಕೊಟ್ಟಿದ್ದಾನೆ? ತನ್ನ ಅಮೂಲ್ಯವಾದ ರಕ್ತವನ್ನ, ಜೀವವನ್ನ ಕೊಟ್ಟಿದ್ದಾನೆ. ನನ್ನನ್ನ ಬಿಡುಗಡೆ ಮಾಡಿದ್ದಾನೆ. ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿದ್ದಾನೆ. ಈ ಲೋಕದಲ್ಲಿ ಪಾಪಗಳನ್ನ ಕ್ಷಮಿಸೋದಕ್ಕೋಸ್ಕರವಾಗಿ ಏನೆಲ್ಲ ಎಕ್ಸರ್ಸೈಸ್ ಮಾಡ್ತಾರೆ ನಮ್ಗೆ ಗೊತ್ತು ಪ್ರಿಯರೇ. ಪಾಪ ಕ್ಷಮಾಪಣೆಗೋಸ್ಕರ ಜನ ಏನೆಲ್ಲ ಕಷ್ಟ ಪಡ್ತಾ ಇದ್ದಾರೆ. ಒಂದೇ ಒಂದು ಪೈಸಾ ಕೂಡ ಕೊಡ್ದಿರಾ ನಾವೇನಾಗಿದ್ದೇವೆ? ಏನಾಗಿದ್ದೀವಿ? ನಾವು ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಾವು ಪರಿಶುದ್ಧರಾಗಿದ್ದೇವೆ, ನೀತಿವಂತರಾಗಿ ಮಾರ್ಪಟ್ಟಿದ್ದೇವೆ ಯೇಸು ಕ್ರಿಸ್ತನಲ್ಲಿ. ಎಂತ ಒಂದು ದೊಡ್ಡ ಒಂದು ಭಾಗ್ಯ ಅಲ್ವ ಪ್ರಿಯರೇ? ಅವರಾದ್ರೂ ಕೋಟಿ ಕೋಟಿ ಲಕ್ಷಾಂತರ ಸಾವಿರಾರು ನಮ್ಮ ದೇಹದ ಒಂದೊಂದು ಅಂಗಾಂಗಗಳನ್ನು ಸಾಕೊಂಡ್ಬಿಡ್ತಾರೆ. ತಲೆ ಕೂದಲು ಕೊಡ್ತಾರೆ, ಬೆರಳುಗಳನ್ನ ಕೊಡ್ತಾರೆ, ಚುಚ್ಕೊಂತಾರೆ, ಎಲ್ಲ ಮಾಡ್ತಾರೆ. ಪಾಪ ನನ್ನ ಪಾಪ ಹೋಗ್ಬೇಕು ಅಂತ. ಆದ್ರೆ ಏಸಪ್ಪ ನಾವೇನು ಕೊಟ್ಟಿಲ್ಲ. ಏಸಪ್ಪ ಎಷ್ಟು ಸುಲಭವಾಗಿ ದೇವರು ನಮ್ಮ ಏನ್ ಮಾಡಿದಾನೆ? ಕ್ರಿಸ್ತನಲ್ಲಿ ಏನ್ ಮಾಡಿದ್ದಾನೆ? ಬಿಡುಗಡೆ ಮಾಡಿದ್ದಾನೆ, ವಿಮೋಚಿಸಿದ್ದಾನೆ. 1ನೇ ಅಧ್ಯಾಯ 5ನೇ ವಚನ ಓದೋಣ. ಕ್ರಿಸ್ತನಲ್ಲಿ ನಾವೇನಾಗಿದ್ದೇವೆ? ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿಕೊಂಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. 3ನೇಗೆ ನೋಡ್ತೇವೆ, ಈ ಅಡಾಪ್ಟೆಡ್ ಅಸ್ ಇನ್ ಕ್ರೈಸ್ಟ್, ಅಂದ್ರೆ ನಮ್ಮನ್ನ ಪುತ್ರ ಸ್ವೀಕಾರ ಮಾಡಿದ್ದಾನೆ. ಪುತ್ರ ಸ್ವೀಕಾರ ಅಂತ ಹೇಳ್ಬೇಕಾದ್ರೆ ಚಿಕ್ಕ ಮಗುವನ್ನು ತೆಗೆದುಕೊಂಡು ದತ್ತು ಸ್ವೀಕಾರ ಮಾಡಿಲ್ಲ. ನಾವು ದೊಡ್ಡವರಾದ್ಮೇಲೆ ನಮ್ಮನ್ನ ಏನ್ ಮಾಡಿದಾನೆ? ಆತನ ಮಗನಾಗಿ ದತ್ತು ಸ್ವೀಕಾರ ಮಾಡಿದ್ದಾರೆ. ಆತನ ಮಕ್ಕಳಾಗಿರೋ ನಮಗೆ ಆತನೆಲ್ಲವೂ ನಮ್ಮದೇ. ನಮ್ಮನ್ನ ಬಾಧ್ಯಸ್ಥರಾಗಿ ಮಾಡಿದ್ದಾನೆ. ಜೀವನ ಇನ್ಹೆರಿಟೆನ್ಸ್, ಬಾಧ್ಯಸ್ಥರಾಗಿ ಮಾಡಿದ್ದಾನೆ. ಏಸಪ್ಪನಿಗೆ ಏನೆಲ್ಲ ಇದೆಯೋ ಭೂಮಿ ಆಕಾಶಗಳಲ್ಲಿ ಅದು ನನಗೆ. ಆಮೇಲೆ ಯಾರು ನಂಬ್ತೀರಾ? ಆತನಿಗೆ ಸ್ವಂತದೆಲ್ಲ ನನಗೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಈ ಲೋಕದಲ್ಲಿ ಚೆನ್ನಾಗಿ ಬಿಂದಾಸಾಗಿ ಜೀವನ ಮಾಡ್ಬೇಕಂದ್ರೆ ವಿಶ್ವಾಸನೆ ಮಾಡ್ಬೇಕು. ಯಾಕಂದ್ರೆ ಆತನ ತಂದೆ ಯಾರಾಗಿದ್ದಾನೆ? ಪರಲೋಕ ಭೂಲೋಕ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. ನಮಗೆ ಆತನಲ್ಲಿ ದತ್ತು ಸ್ವೀಕಾರ ಪಡೆದುಕೊಂಡವಾಗಿ ನಮ್ಮನ್ನ ಅವರ ಮಕ್ಕಳಾಗಿ ಮಾಡಿದ್ದಾನೆ. ಏಸಪ್ಪ ನನಗೆ ಕೊಡು ಅಂದ್ರೆ ಕೊಡ್ತಾನೆ. ನಾವೇನ್ ಮಾಡ್ತೀವಿ? ಅವ್ರ ದತ್ತು ಸ್ವೀಕಾರದ ಅರ್ಥ ಗೊತ್ತಿಲ್ಲ ನಮಗೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಅಳ್ತಾನೇ ಇರ್ತೀವಿ. ತುಂಬಾ ಹತ್ರ ಕೂಡ ನಮ್ಮ ಮಕ್ಕಳನ್ನ ನಾವು ಕೊಟ್ಬಿಡ್ತೀವ. ಏನ್ ಬೇಜಾರು ಮಾಡ್ತಾನೆ ಸಿಸ್ಟರ್, ಯಾವಾಗ್ಲೂ ಅಳ್ತಾ ಇರ್ತಾನೆ ನೋಡ್ತೀವಿ. ಹಂಗೆ ನನ್ನ ಏಸಪ್ಪ ಕೂಡ ಅಧಿಕಾರದಿಂದ ನಾನು ಯೇಸು ಕ್ರಿಸ್ತನ ಮಗಳು ಆಗಿದ್ದೇನೆ. ನನ್ನ ದತ್ತು ಸ್ವೀಕಾರ ಮಾಡಿದ್ದಾನೆ ನನ್ನ ಏಸಪ್ಪ. ದೇವರು ನನ್ನನ್ನ ಕ್ರಿಸ್ತನಾಗಿ ದತ್ತು ಸ್ವೀಕಾರ ಮಾಡಿದ್ದಾನಲ್ಲ, ನಾನು ಅಧಿಕಾರದಿಂದ ಕೇಳುವಳಾಗಿರ್ಬೇಕು ಪ್ರಿಯರೇ. 4ನೇದಾಗಿ 1:8 ಓದೋಣ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. 4ನೇದಾಗಿ ಏನ್ ನೋಡ್ತೇವೆ? ಈಸ್ ಆನರ್ಡ್ ಅಸ್ ಇನ್ ಕ್ರೈಸ್ಟ್. ಆತ ನಮ್ಮ ಏನ್ ನೋಡ್ತಾ ಅಂದ್ರೆ ವಿಶೇಷವಾದ ಮಾನ ಪ್ರಭಾವ ಕೊಟ್ಟಂತ ವ್ಯಕ್ತಿಯಾಗಿ ನಮ್ಮನ್ನು ನೋಡ್ತಾನೆ.
ನಮ್ಗೆ ಏನ್ ಕೊಡಲ್ಲ ಅಂದ್ರೆ ವಿಶೇಷವಾದ ಬುದ್ಧಿಯನ್ನ ಜ್ಞಾನವನ್ನ ಕೊಟ್ಟಿದ್ದಾನೆ. ಇವಾಗ ಸ್ವಲ್ಪ ಯೋಚನೆ ಮಾಡಿದ್ದೇವೆ, ದೇವರು ನಮ್ಮನ್ನ ವಿಶೇಷವಾಗಿ ನೋಡ್ತಾನೆ ಅಂದ್ರೆ ಆತನ ಎಲ್ಲ ವಿಶೇಷವಾದ ಕಾರ್ಯಗಳನ್ನ, ರಹಸ್ಯವಾದ ಕಾರ್ಯಗಳನ್ನ, ನಾವು ಏಸಪ್ಪ ಒಂದಾಗುವಂತ ಕಾರ್ಯವನ್ನ ನಮಗೆ ಪ್ರಕಟ ಮಾಡಿದ್ದಾನೆ. ಅದಕ್ಕಾಗಿ ಈ ಲೋಕದಲ್ಲಿ ತನ್ನ ಮಕ್ಕಳಿಗೆ ಹೇಳ್ತೆ ದೇವರು ಏನು ಮಾಡೋದಿಲ್ಲ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ಆಮೇಲೆ ಯಾಕೆ ಹೇಳಿ, ದೇವರು ನಮ್ಮನ್ನ ವಿಶೇಷವಾಗಿ ನೋಡ್ತಾ ಇದ್ದಾನಲ್ಲ, ನಮ್ಮನ್ನ ಆತನು ಗಣಪಡಿಸಿದ್ದಾನಲ್ಲ, ಆನರ್ ಮಾಡಿದ್ದಾನಲ್ಲ. ಆದ್ರೆ ಅನ್ಫಾರ್ಚುನೇಟ್ ಆಗಿ ನಾವೇನ್ ಮಾಡ್ತೀವಿ, ಬೇರೆಯವ್ರು ನಮಗೆ ಗಣಪಡಿಸೋದೇ ನಾವ್ ಯಾವಾಗ್ಲೂ ನೋಡೋದು. ನನಗೆ ಮಾನ ಪಡಿಸ್ಲಿಲ್ಲ, ನನಗೆ ಮಾನ ಕೊಡ್ಲಿಲ್ಲ, ನನ್ಗೆ ಮರ್ಯಾದೆ ಕೊಡ್ಲಿಲ್ಲ, ನನಗೆ ಗಣಪಡಿಸ್ಲಿಲ್ಲ ಅಲ್ವಾ, ಸಭೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ ನಮ್ಮ ಸ್ನೇಹಿತರಾಗ್ಲಿ ಮಾಡಿದ್ರೆ ನಾವ್ ಏನ್ ಮಾಡ್ಕೋತೀವಿ, ಬೇಜಾರ್ ಮಾಡ್ಕೋತೀವಿ, ಕೋಪ ಮಾಡ್ಕೋತೀವಿ, ಮರ್ತೋಗ್ತೀವಿ. ಯೇಸು ಕ್ರಿಸ್ತರಲ್ಲಿ ದೇವರು ನನಗೆ ಘನತೆಯನ್ನು ಕೊಟ್ಟಿದ್ದಾನೆ. ಆಮೇಲೆ ಸ್ವಲ್ಪ ಆಲೋಚನೆ ಮಾಡ್ಬೇಕು ಪ್ರಿಯರೇ, ಎಷ್ಟು ದೊಡ್ಡ ದೇವರಲ್ವಾ. ಅದನ್ನ ಆತನು ಪ್ರೂವ್ ಮಾಡೋದಕ್ಕಾಗಿ ಅಥವಾ ಅದನ್ನು ದೃಢಪಡಿಸೋದಕ್ಕಾಗಿ ಎಫೆಸ 1:14 ಓದೋಣ. ಅದೇನ್ ಮಾಡಿದ್ದಾನೆ ಅಂತ ನೋಡುತ್ತೇವಲ್ಲಿ. ಎಫೆಸ 1:14 ಓದಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಯು ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಇಲ್ಲಿ ನಾವೇನ್ ನೋಡ್ತೇವೆ, ದೇವರು ನಮಗೆ ಪವಿತ್ರಾತ್ಮನ ಬಾಧ್ಯತೆವಾಗಿ ಅಂದ್ರೆ ಆ ಒಂದು ಸೀಲ್ ಹಾಕಿದ್ದಾನೆ, ಪರಿಶುದ್ಧಾತ್ಮನ ಮುದ್ರೆ ನಮ್ಗೆ ಹಾಕಿದ್ದಾನೆ. ನಮಗೆ ಕೊಟ್ಟಿರುವಂತ ಇನ್ಹೆರಿಟೆನ್ಸ್ ಗ್ಯಾರಂಟೀಡ್, ಅಂದ್ರೆ ನಾವು ಪರಲೋಕಕ್ಕೆ ಹೋಗೋದು ಗ್ಯಾರಂಟಿ, ನಿತ್ಯ ಜೀವ ಹೊಂದಿಕೊಂಡಿರೋದು ಗ್ಯಾರಂಟಿ ಅಂತ ಹೇಳಲಿಕ್ಕೆ ದೇವರು ಮುದ್ರೆ ಹಾಕ್ಬಿಟ್ಟಿದ್ದಾನಂತೆ. ನಮಗೆ ಕೊಟ್ಟಿರುವಂತಹ ಒಂದು ವಿಶೇಷವಾದ ಘನತೆಯನ್ನು ನಾವು ನೆನೆಸಿ ನೋಡಬೇಕು ಪ್ರಿಯರೇ. ಏಸಪ್ಪ ಮಕ್ಕಳು, ನಾನು ಯಾವಾಗಲೂ ಹೇಳ್ತೇನೆ, ದೇವರ ಮುಂಭಾಗದಲ್ಲಿ ನೋಡುವುದಾದ್ರೆ 2 ಸಾರಿ ನಾವು ಹುಟ್ಟಿದ್ದೇವೆ. ಒಂದು, ದೇವರು ನಮ್ಮ ಸೃಷ್ಟಿ ಮಾಡಿದ ತಾಯಿ ಗರ್ಭದಲ್ಲಿ. 2ನೇದಾಗಿ ವಿಮೋಚನೆ ಮಾಡಿದ ಆಗ ಸಹ ನಾವು ದೇವರ ಮಕ್ಕಳಾಗಿದ್ದೇವಲ್ಲ. 2 ಸಾರಿ ದೇವರ ಮಕ್ಕಳು ನಾವು. ಮೊದಲನೇ ಸಾರಿ ತಾಯಿ ಗರ್ಭದಲ್ಲಿ ಅದು ಏಸಪ್ಪನೇ ಹುಟ್ಟಿಸಿರೋದು. 2ನೇ ಸಾರಿ ತಿರುಗಿ ಹುಟ್ಟುವಂತ ಏಸಪ್ಪನೇ ಮಾಡಿ ನಾವು 2 ಸಾರಿ ದೇವರ ಮುಂಭಾಗದಲ್ಲಿ ಹುಟ್ಟಿದ್ದೇವೆ. ನಾವು ಯಾಕೆ ಆ ಒಂದು ಸ್ಥಾನವನ್ನು ತೆಗೆದುಕೊಳ್ಬೇಕು, ತಿಳ್ಕೊಳ್ಬೇಕು. ವೈ ಹ್ಯಾವ್ ಟು ನೋ ಹೂ ಐ ಆಮ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಅಂತ ನಾನು ತಿಳ್ಕೊಳ್ಬೇಕು. ತಿಳ್ಕೊಂಡ್ರೇನೆ ನಮಗೆ ಅರ್ಥ ಆಗೋದು. ಎಷ್ಟು ಹೆಚ್ಚಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು, ದೇವರಿಗೆ ಘನತೆ ತರಿಸಬೇಕು, ದೇವರನ್ನ ಎಷ್ಟು ಪ್ರೀತಿ ಮಾಡಬೇಕು. ನಾನು ಏನಾಗಿದ್ದೇನೆ ಅಂತ ತಿಳ್ಕೊಂಡ್ರೆ ನಾವೇನ್ ಮಾಡ್ತೀವಿ, ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನ ದೇವರು ನಾವು ಸ್ತೋತ್ರ ಮಾಡ್ತೀವಿ. ನಾವು ಅನೇಕ ವೇಳೆ ವಿಶ್ವಾಸಿ ಆದರೂ ಸಹ ಈ ಲೋಕದಲ್ಲಿ ನಾನು ಏನಾಗಿದ್ದೇನೆ ಅಂತಾನೆ ಗುರುತಿಸಬೇಕು ನಾವು ಯಾವಾಗ ಆಸೆ ಪಡೋದು ಅಲ್ವಾ. ಮನೆಯಲ್ಲಿ ಹೆಂಡತಿಯಾಗಿ, ಮನೆಯಲ್ಲಿ ಗಂಡನಾಗಿ, ಮಕ್ಕಳಾಗಿ ಅಲ್ವಾ, ಸಭೆಯಲ್ಲಿ ಒಂದು ಮೆಂಬರ್ ಆಗಿ, ನಾವಿರುವಂತ ಕಡೆಗಳಲ್ಲಿ ನಾವು ಈ ಲೋಕದೊಂದಿಗೆ ಗುರುತಿಸೋದಕ್ಕೆ ನಾವು ಆಸೆ ಪಡ್ತೀವಿ. ನಾನು ಏನಾಗಿದ್ದೇನೆ ತಿಳ್ಕೊಳ್ಳೋಕೆ ಆಸೆ ಪಡ್ತೀವಿ. ಅದೇ ನಾನು ಹೇಳಿದೆ, 4 ರೀತಿಯಲ್ಲಿ ನಾವು ನಮ್ಮ ಬಗ್ಗೆ ಆಲೋಚನೆ ಮಾಡ್ಕೋತೀವಿ. ಆದರೆ ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ ನಾನು ಆಲೋಚನೆ ಮಾಡೋದು ತುಂಬಾ ಕಮ್ಮಿ. ಕರೆಕ್ಟ್? ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಅಂತ ನಾನು ಮರ್ತೇ ಹೋಗ್ಬಿಡ್ತೀನಿ. ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಅಂತ ತಿಳ್ಕೊಂಡ್ರೆ ನಾನು ದೇವರಿಗೆ ಸ್ತೋತ್ರ ಮಾಡುವಳಾಗಿರುತ್ತೆ. ಸ್ತೋತ್ರ ಮಾಡಿದ್ರೆ ಮಾತ್ರ ಸಾಧು ಪ್ರಿಯ. ಯೇಸು ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ ತಿಳ್ಕೊಂಡ ನಂತರ ನಾನು ಅದರಂತೆ ಜೀವಿಸಬೇಕು. ಒಂದು ಕಂಪನಿ ಸಿಇಒ ಚಪರಾಸಿ ತರ ಆಡಕ್ಕಾಗತ್ತಾ? ಒಬ್ಬ ಪಿಯೂನ್ ತರ ಆಡಕ್ಕಾಗತ್ತಾ? ಒಂದು ಚಪ್ಪಲಿ ಹಾಕೊಂಡು, ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದ್ಬಿಟ್ರೆ ಸಿಇಒ ನಾವು ಆಗತ್ತ? ಬೇರೆ ಮರ್ಯಾದೆ ಕೊಡ್ತಾರ? ಅವ್ನು ಏನಾಗಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ ಹೊರಗಡೆ ಅವನು ಅದೇ ರೀತಿಯಾಗಿ ಆಕ್ಟ್ ಮಾಡ್ತಾನೆ. ಆಮೇಲೆ ಅದೇ ರೀತಿಯಾಗಿ ಅವನು ಏನ್ ಮಾಡ್ತಾನೆ, ತೋರಿಸ್ಕೊಳ್ತಾನೆ. ನನಗೆ ಒಳಗಡೆ ಚೆನ್ನಾಗಿ ಗೊತ್ತಿರಬೇಕು, ನಾನು ಯೇಸು ಕ್ರಿಸ್ತನಲ್ಲಿ ಬಿಡುಗಡೆ ಹೊಂದಿದವಳು, ಯೇಸು ಕ್ರಿಸ್ತನಲ್ಲಿ ನಾನು ವಿಮೋಚನೆ ಹೊಂದಿದವಳು, ಯೇಸು ಕ್ರಿಸ್ತನಲ್ಲಿ ದೇವರು ನನ್ನ ಕರೆದಿದ್ದಾನೆ, ಆತನ ಮಗನಾಗಿ ತಿಳ್ಕೊಂಡ್ರೆ ನಾವೇನ್ ಮಾಡ್ತೀವಿ, ಅದರಂತೆ ಹೊರಗಡೆ ನಡೀತೀವಿ. ನಮಗೆ ಗೊತ್ತಿಲ್ಲ ಒಳಗಡೆ, ಅದಕ್ಕೆ ಹೊರಗಡೆ ನಾವು ನಡೆಯೋದಿಲ್ಲ. ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನಲ್ಲಿ ಇದ್ದೇವೆ, ನಮ್ಮ ಒಂದು ಸ್ಥಾನ ಅದೇ ಆಗಿದೆ ಅಂದ್ರೆ ನಾವೇನ್ ಮಾಡ್ಬೇಕು ಪ್ರಾಕ್ಟಿಕಲ್ ಆಗಿ, ಅಂದ್ರೆ ಈ ಒಂದು ಲೋಕದಲ್ಲಿ ಕಾರ್ಯರೂಪದಲ್ಲಿ ಏನ್ ಮಾಡ್ಬೇಕು? ಮೊದಲನೇದಾಗಿ ಪುಟ್ ಆಫ್ ದ ಓಲ್ಡ್ ಸೆಲ್ಫ್, ನಮ್ಮ ಹಳೆಯ ಸ್ವಭಾವಗಳನ್ನ ತೆಗೆದು ಹಾಕಬೇಕು. ಎಫೆಸ 4:17 ಓದೋಣ. 4:17 ಒಂದು ವಚನ ಓದ್ರಿ. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವರಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. 22 ಓದ್ಬಿಡಿ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ
ನೀವು ನಿಮ್ಮ ಹಿಂದಿನ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಹೇಳಿ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಹೊರಗಡೆ ಹಾಕ್ಬಿಡ್ಬೇಕು, ನಮ್ಮೊಳಗಡೆ ಹಾಕೊಂಬಾರ್ದು. ಅನೇಕ ಅವನಿಗೆ ಪೂರ್ವ ಸ್ವಭಾವ ತೆಗೆದು ಹಾಕ್ಬಿಡ್ಬೇಕಂದ್ರೆ ಪೂರ್ವ ಸ್ವಭಾವ ತೆಗೆದು ಹೊರಗಡೆ ಹಾಕೊಂಡ್ಬಿಡ್ತಾರೆ. ತೆಗೆದು ಹೊರಗಡೆ ಹಾಕ್ಬೇಕು. ಈಗ ನಾನು ಕೇಳ್ಬೋದು, ನಾವು ಈ ಲೋಕದಲ್ಲಿದ್ದೇವೆ ಅಲ್ವಾ, ನಾವು ಪರಲೋಕದಲ್ಲಿಲ್ಲ, ಯಾವ ರೀತಿಯಾಗಿ ನಾವು ಹಳೆ ಸ್ವಭಾವವನ್ನು ತೆಗೆಯೋದು ಅಲ್ವಾ? ಹಳೆ ಸ್ವಭಾವ ಅಂದ್ರೆ 20 ವರ್ಷ, 30 ವರ್ಷ, 50 ವರ್ಷ, 10 ವರ್ಷ ಅಲ್ವಾ? ಚಿಕ್ಕ ಮಗು ಹುಟ್ಟಿದ ತಕ್ಷಣನೇ ಎಕ್ಸಾಮ್ ಕಟ್ಕೊಂಡ್ಬಿಡಲ್ವಲ್ಲ, ಪರಲೋಕದ ಮಕ್ಕಳಾಗಿ ಮಾಡ್ಬಿಡಲ್ವಲ್ಲ. ಏನಾಗುತ್ತೆ, ಎಷ್ಟೋ ವರ್ಷಗಳು ನಮ್ಮ ಪೂರ್ವ ಸ್ವಭಾವ ಹೊರಗಡೆ ಕುತ್ಕೊಂಡ್ಬಿಟ್ಟಿದೆಯಲ್ಲ. ಅದನ್ನ ನಾವು ತೆಗೆದು ಹಾಕಬೇಕಂದ್ರೆ ಏನ್ ಮಾಡ್ಬೇಕು? ಒಂದ್ ಬ್ರಷ್ ತಗೊಂಡು ಚೆನ್ನಾಗಿ ಉಜ್ಬೇಕು ಒಳಗಡೆ ಅಲ್ವರಾ? ಪೂರ್ವ ಸ್ವಭಾವ ತೆಗೆದಾಕ್ಬೇಕಂದ್ರೆ ಪ್ರಿಯರೇ, ನಾವು ಮನಸ್ಸು ಮಾಡಬೇಕು. ನಾನು ಮನಸ್ಸು ಮಾಡ್ತೀನಿ, ಹೇಳು, ನಾನು ಮನಸ್ಸು ಮಾಡ್ತೀನಿ. ನಾನು ಮಾಡದೆ ಹೊರತು ಪಾಸ್ಟರ್ ಆಗ್ಲಿ, ಇವಾಂಜಲಿಸ್ಟ್ ಆಗ್ಲಿ, ಸಭೆ ಆಗ್ಲಿ, ನಿನ್ ಗಂಡ ಹೆಂಡತಿ ಮಕ್ಕಳಾಗಿ ಮಾಡಕ್ಕಾಗಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, ನಾವು ಪೂರ್ವ ಸ್ವಭಾವ ತೆಗೆದಾಕ್ಬೇಕಂದ್ರೆ ಐ ಹ್ಯಾವ್ ಟು ಡಿಸೈಡ್. ನಾನು ತೀರ್ಮಾನ ಮಾಡ್ಕೋಬೇಕು, ಸಾಕು ನನಗೆ ಏಸಪ್ಪ, ನಾನು ನಿನ್ನಲ್ಲಿದ್ದೇನೆ. ಕ್ರಿಸ್ತನ ಇರೋರು ಹೆಂಗಿರ್ಬೇಕು ಹಂಗಿರ್ಬೇಕು. ಪೂರ್ವ ಸ್ವಭಾವ ತೆಗೆದಾಕಿದ ಹೊರತು ಪ್ರಿಯರೇ ಹೊಸ ಸ್ವಭಾವ ಹಾಕೋಕ್ಕಾಗುತ್ತಾ? ಹೆಂಗಿರುತ್ತಂದ್ರೆ ಹಳೆ ಕೋಟ್ ಮೇಲೆ ಹೊಸ ಕೋಟ್ ಹಾಕಂಗೆ ಹೆಂಗಿರುತ್ತಲ್ವಾ, ನೆನ್ಸ್ಕೊಂಡೆ ಆಗಲ್ಲ. ಹಳೆ ಕೋಟ್ ತೆಗಿಬೇಕು, ಹೊಸ ಕೋಟ್ ಹಾಕೋಬೇಕು. ಹಳೆ ಕೋಟ್ ತೆಗೆಯೋದಕ್ಕೆ ತುಂಬಾ ವಿಶ್ವಾಸಿಗಳೇನಿಲ್ಲ, ಮನಸ್ಸೇ ಇಲ್ಲ. ಇರ್ಲಿ ಬಿಡು, 20% ನಾನು ಓದೋದಿಲ್ಲ, 30% ನನ್ನ ಜೊತೆನೇ ಇದೆಯಲ್ಲ, ಅಯ್ಯೋ ನಾನು ಮಾಡಲಿಲ್ಲ ಅಂದ್ರೆ ಅದು ಬೇಜಾರಾಗ್ಬಿಡ್ತದೆ. ನಾನು ಸುಳ್ಳು ಆಡ್ಲೇಬೇಕಪ್ಪ, ನಾನು ಕೆಟ್ಟ ಮಾತು ಆಡ್ಲೇಬೇಕಪ್ಪ ಅಲ್ವಾ? ನಾನು ಬೇರೆ ಬಗ್ಗೆ ಮಾತಾಡ್ಲೇಬೇಕಪ್ಪ, ಕೆಟ್ಟದ ಕಾರ್ಯಗಳನ್ನು ನೋಡ್ಲೇಬೇಕಪ್ಪ, ಇಲ್ಲ ನನಗೆ ಆಗೋದಿಲ್ಲ. ಪೂರ್ವ ಸ್ವಭಾವ ತೆಗೆದಾಕಬೇಕು ಪ್ರಿಯರೇ, ಯಾಕೆ ನಾವು ಕ್ರಿಸ್ತನಲ್ಲಿದ್ದೇವೆ. ಚೆನ್ನಾಗಿ ತಿಳ್ಕೊಳ್ಳಿ, ನೀವು ದಿವ್ಯ ಜ್ಯೋತಿಲಿಲ್ಲ, ಕ್ರಿಸ್ತನಲ್ಲಿದ್ದೀರಿ. ಆಮೇಲೆ ಕ್ರಿಸ್ತನಲ್ಲಿರೋರು ಪೂರ್ವ ಸ್ವಭಾವ ತೆಗೆದಾಕಬೇಕು. ನಾವು ಮನಸ್ಸು ಮಾಡುವುದಾದ್ರೆ ಪರಿಶುದ್ಧಾತ್ಮ ನಮ್ಮೊಳಗೆ ಇದ್ದಾನೆ. ನಾವು ಪರಿಶುದ್ಧಾತ್ಮ ಕೇಳುವುದಾದ್ರೆ, ನಾವು ಆ ಒಂದು ತಪ್ಪುಗಳನ್ನ, ಆ ಪೂರ್ವ ಸ್ವಭಾವಗಳನ್ನ ಒಪ್ಪಿಸಿಕೊಳ್ಳುವುದಾದ್ರೆ ಪರಿಶುದ್ಧಾತ್ಮ ನಮ್ಗೆ ಸಹಾಯ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈಸ್ ಎವರ್ ರೆಡಿ. ಪರಿಶುದ್ಧಾತ್ಮ ಯಾವಾಗಲೂ ತಯಾರಾಗಿರ್ತಾರೆ. ನನ್ನ ಮಗಳೋ ಕೇಳ್ತಾಳ, ಈ ತಪ್ಪು ಸರಿ ಇಲ್ವಲ್ಲ, ಈ ಮಾಡ್ತಾ ಸರಿ ಇಲ್ವಲ್ಲ, ತಪ್ಪಾಗಿದೆಯಲ್ಲ, ನನಗೆ ಕೇಳ್ಬಹುದಾದ್ರೆ ನಾನು ಬಲ ಕೊಡ್ತೀನಿ ಅಂತಾರೆ ಪರಿಶುದ್ಧಾತ್ಮ. ನಾವಾದ್ರೆ ಏನ್ ಮಾಡ್ತೀವಿ, ಪರಿಶುದ್ಧಾತ್ಮ ಪಕ್ಕದಲ್ಲಿ ಇರುವಂತೀವಿ, ನನ್ಗೆ ಏನ್ ಬೇಕು ಅದನ್ನೆಲ್ಲ ಕೊಡು ಅಲ್ವಾ, ನನ್ ಬ್ಲೆಸ್ ಮಾಡು ಅಂತೀವಿ. ಬ್ಲೆಸ್ಸಿಂಗ್ ಇಸ್ ನಾಟ್ ಅ ರಾಂಗ್. ಆಶೀರ್ವದಿಸಲ್ಪಡ್ಬೇಕು ದೇವ್ರ ಮಕ್ಕಳು. ನಾನು ಅದೇ ಪ್ರಾರ್ಥನೆ ಮಾಡೋದು. ನಮ್ಮ ಸಭೆ ಮಕ್ಕಳು ಎಲ್ಲರೂ ಕಾರ್ಯ ಬರ್ಬೇಕಂತ ನಾನು ಪ್ರಾರ್ಥನೆ ಮಾಡೋದು. ಆ ತಪ್ಪಲ್ಲ ಪ್ರಿಯರೇ. ಅದಕ್ಕಂತ ಹೇಳ್ಬಿಟ್ಟು ನಾವೇನ್ ಮಾಡೋದು, ಪರಿಶುದ್ಧಾತ್ಮನ ಕೇಳಬೇಕು. ನಾನು ಈ ರೀತಿಯ ತಪ್ಪುಗಳನ್ನ ಮಾಡ್ತಾ ಇದ್ದೇನೆ, ತಪ್ಪಾದ ಕಾರ್ಯ ನೋಡ್ತೀನಲ್ಲ ಏಸಪ್ಪ, ನನಗೆ ಬಿಡಕ್ ಆಗ್ತಾ ಇಲ್ವಲ್ಲ, ತಪ್ಪಾಗಿ ಮಾತಾಡ್ತೀನಲ್ಲ ಬೇರೆಯವ್ರಿಗೆ, ಬಿಡಕ್ ಆಗ್ತಾ ಇಲ್ವಲ್ಲ, ನನಗೇನ್ ಮಾಡಬೇಕು, ಬಲ ಕೊಡು ಪರಿಶುದ್ಧಾತ್ಮ ಅಂತ ಕೇಳ್ಬೇಕು. ಮೊದಲು ನಾವೇನ್ ಮಾಡ್ತಾ ಇದ್ದೀವಿ ತಪ್ಪನ್ನು ತಿಳ್ಕೊಂಡು ನಾವು ಬಿಡುವುದಾದ್ರೆ, ಬಿಡೋದಕ್ಕೆ ಮನಸ್ಸು ಮಾಡುವುದಾದ್ರೆ ಪರಿಶುದ್ಧಾತ್ಮ ನಮ್ಗೆ ಅದಕ್ಕೆ ಸಹಾಯ ಮಾಡುತ್ತಾರೆ. ಎಫೆಸರ್ 4:23 ಓದೋಣ. ಎರಡನೇದಾಗಿ ನಾವೇನ್ ಕಾರ್ಯ ಮಾಡ್ಬೇಕಂದ್ರೆ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ. ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಬೇಕು. ನಾವ್ ಯಾವಾಗ ಕ್ರಿಸ್ತನಲ್ಲಿದ್ದೇನೆ ತಿಳ್ಕೊಂಡು ಆ ರೀತಿಯಾಗಿ ಜೀವನ ಮಾಡೋಕೆ ಒಪ್ಪಿಸ್ಕೊಡ್ತೀವೋ ಆಗ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡ್ತಾನೆ. ನೂತನ ಸ್ವಭಾವವನ್ನ ಧರಿಸಿಕೊಳ್ಳುತ್ತೇವೆ. ನೂತನ ಸ್ವಭಾವ ಯಾರಿಗೆಲ್ಲ ನೂತನ ಸ್ವಭಾವ ಬೇಡ, ಎಲ್ರಿಗೂ ಬೇಕು ತಾನೆ. ನಾವು ನೂತನ ಸ್ವಭಾವದಲ್ಲಿ ಇರಬೇಕು. ನಾವು ಎಷ್ಟು ಲೌಕಿಕವಾಗಿ ಆತ್ಮಿಕ ಕಾರ್ಯಗಳು ಮಾಡ್ತೀವಿ ಅಂತಲ್ಲ, ಆದ್ರೆ ಆತ್ಮಿಕವಾಗಿ ಎಷ್ಟು ಕಾರ್ಯ ಲೋಕದಲ್ಲಿ ಮಾಡ್ತೇವೆ ಅನ್ನೋದು ಮುಖ್ಯ. ಆಮೇಲೆ ನಾವು ಅನೇಕ ಸಾರಿ ಲೌಕಿಕ ಕಾರ್ಯಗಳನ್ನ ಆತ್ಮಿಕವಾಗಿ ತುಂಬಾ ಮಾಡ್ತೀವಿ, ಆದ್ರೆ ಈ ಲೋಕದಲ್ಲಿ ನಾವು ಆತ್ಮಿಕವಾಗಿ ಜೀವಿಸ್ತಾ ಇದ್ದೇವೆ.
ಎಲ್ಲ ಶೋಧನೆಗಳ ಕೆಟ್ಟತನ, ಎಲ್ಲ ತರ ಪಾಪ ತುಂಬಿರುತ್ತೆ ಈ ಒಂದು ಲೋಕದಲ್ಲಿ ನಾನು ಯೇಸು ಕ್ರಿಸ್ತನಲ್ಲಿದ್ದೇನೆ, ಪರಿಶುದ್ಧವಾಗೇ ಜೀವಿಸ್ಬೇಕಂತ. ಎಷ್ಟು ಸಾರಿ ನಾವು ಕಾಂಪ್ರಮೈಸ್ ಮಾಡ್ಕೊತೀವಿ ಅಲ್ಲ ಪ್ರಿಯರೇ, ಅಲ್ವಾ? ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೇವೆ, ಎಕ್ಸ್ಕ್ಯೂಸ್ ಕೊಟ್ಬಿಡ್ತೇವೆ. ಪರವಾಗಿಲ್ಲ ಅನ್ನೋದು ಏಸಪ್ಪನಲ್ಲಿಲ್ಲ. ನಾವು ಒಪ್ಪಿಸ್ಕೊಡುವುದಾದ್ರೆ ದೇವರು ನೂತನ ಒಂದು ಸ್ವಭಾವವನ್ನ ಕೊಡುವನಾಗಿದ್ದಾನೆ. ನಾವು ನೂತನ ಸ್ವಭಾವದಲ್ಲಿ ನಡಿಬೇಕಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಏಸಪ್ಪನೊಂದಿಗೆ ಇರ್ಬೇಕು. ಏಸಪ್ಪನೊಂದಿಗೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಎದ್ದ ತಕ್ಷಣ ಮೊಬೈಲ್ ತೆಗೆದು ನೋಡೋದು, ಚಾರ್ಜ್ ಇದೆಯೋ ಇಲ್ವೋ, ಮೆಸೇಜ್ ಬಂದಿದೆಯೋ ಇಲ್ವೋ, ಫೇಸ್ಬುಕ್ ಅಲ್ಲಿ ಮೆಸೇಜ್ ಇದೆಯೋ, ವಾಟ್ಸಪ್ ಅಲ್ಲಿ ಮೆಸೇಜ್ ಇದೆಯೋ, ಎಲ್ಲ ನೋಡಿದ ನಂತರನೇ ನಾ ಎದ್ದೋದ್ ಬೆಡ್ಡಿಂದ. ಆಂಧ್ರದಲ್ಲಿ ಒಬ್ಬ ಪಾಸ್ಟರ್ ಚೆನ್ನಾಗಿ ಹೇಳ್ತಾ ಇದ್ದೆ, ಕರೆಕ್ಟ್ ಅಲ್ವಾ ಪ್ರಿಯರೇ? ಇನ್ಕ್ಲೂಡಿಂಗ್ ಮೀ, ನಾನು ಹೆಂಗೆ ಮಾಡ್ತಾ ಇದ್ದೆ ಮೊದಲ ಅಲ್ವಾ? ಎದ್ದ ತಕ್ಷಣ ಯಾರು ನೆನ್ಸ್ಕೊಳ್ತೀವಿ ನಾವು? ಆ ಮೊಬೈಲ್ ನನಗೆ ತುಂಬಾ ಆಶ್ಚರ್ಯ ಗೊತ್ತಾ, ಏನೋ ನಾವು ಕೋಟಿ ಸಂಪಾದಿಸ್ತೀವಿ, ಒಂದು ಮೆಸೇಜ್ ಹೋಗ್ಬಿಟ್ರೆ, ಒಂದು ಕಾಲ್ ಹೋಗ್ಬಿಟ್ರೆ, ಅಯ್ಯೋ 1 ವರ್ಷ ಮೊಬೈಲ್ ತಗೊಂಡು ಆಡ್ತೀವಿ ನಾವು. ಏನಿದೆ ಅರ್ಥನೇ ಆಗಲ್ಲ ನನಗೆ. ಏನೋ ಕೋಟಿ ಸಂಪಾದಿಸೋದು ಅನ್ಕೊಂಡ್ರೆ ಅಂಬಾನಿ ಕೂಡ ದೊಡ್ಡ ಮೀಟಿಂಗ್ ಮಾಡಕ್ಕೆ ಆಫ್ ಮಾಡಿಟ್ಟಿರ್ತಾರೆ, ಗೊತ್ತಾ? ಹಂಗೆ ನಾವು ಆಡೋದು. ಏನು ಹೊಸ ಬಿಡ್ತದೆ ಮೆಸೇಜ್ 24 ಗಂಟೆ ಇದೆ. ಎದ್ದ ತಕ್ಷಣ ಮೊದಲೇದಾಗಿ ಯಾರ ಮುಖ ನೋಡ್ಬೇಕು? ಏಸಪ್ಪ ಮುಖ ನೋಡ್ಬೇಕು. ಯಾರ ಹತ್ರ ಮಾತಾಡ್ಬೇಕು? ಏಸಪ್ಪ ಹತ್ರ ಮಾತಾಡ್ಬೇಕು. ನಂತರ ನಾವೆಲ್ಲ ಕಾರ್ಯಗಳನ್ನ ಮಾಡಿ ನಾವೇನ್ ಮಾಡ್ತೀವಿ? ಮಾಡಬೇಡಿ. ದಯವಿಟ್ಟು ನಾನು ಹೇಳ್ತೇನೆ, ಯೇಸು ಕ್ರಿಸ್ತನ ಮಕ್ಕಳಾಗಿ ಕ್ರಿಸ್ತನಲ್ಲಿ ಇದ್ದೇವೆ, ಚೆನ್ನಾಗಿ ತಿಳ್ಕೊಳ್ಳಿ. ವಿ ಆರ್ ನಾಟ್ ಇನ್ ದಿಸ್ ವರ್ಲ್ಡ್, ವಿ ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನ ರೀತಿಯಲ್ಲಿ ಜೀವಿಸಬೇಕು. ವೇಷ ಹಾಕೋದು ಬೇಡ. ವೇಷ ಹಾಕೋದು ಯಾರು ಮುಂದೆ ಹಾಕ್ತೀವಿ ಪ್ರಿಯರೇ? ಮತ್ತೆ ಜನ ಮುಂದೆ ಹಾಕ್ತೀವಲ್ಲ, ದೇವ್ರ ಮುಂದೆ. ವೇಷ ಹಾಕೋದು ಬೇಡ. ನಾನು ಕ್ರಿಸ್ತನಲ್ಲಿದ್ದೇನೆ, ಆದಷ್ಟು ನಾನು ಯೇಸಪ್ಪನಾಗೆ ಜೀವಿಸೋದಕ್ಕೆ ಆಸೆ ಪಡಬೇಕು. ಆಮೇಲೆ ನೋಡಿದ್ರೆ ಏನು ತೊಂದರೆ ಇಲ್ಲ. ಮೊಬೈಲ್ ಹೊಟ್ಟೋಗ್ಬಿಡಲ್ಲ, ಚಾರ್ಜ್ ಹೋಗಕ್ಕೆ ಕರೆಂಟ್ ಹೊಟ್ಟೋಗ್ಬಿಡಲ್ಲ, ಆಮೇಲೆ ಚಾರ್ಜ್ ಹಾಕ್ಬೋದು, ಆಮೇಲೆ ನೋಡ್ಬೋದು, ಆಮೇಲೆ ನೀವು ಚೆನ್ನಾಗಿ ಸಮಾಧಾನ ಮಾಡ್ಬೋದಲ್ವಾ? ಸಮಾಧಾನ ನೋಡಿ ಸಂತೋಷ ಪಡಿ. ಹಂಗ ನೋಡಕ್ ಹೋದ್ರೆ ನಾನು ಅನ್ಕೋತೀನಿ, ಯಾರ ಸತ್ತೋದ್ರು ಗಿತ್ತೋದ್ರು ಬಂದ್ರೆ ಆ ಒಂದು ಇದು ನೋಡಲ್ಲ ನಾವು. ಅದು ಬಹಳ ಮುಖ್ಯ ಒಂದೇ ಅನ್ನೋದು ಕಾರ್ಯಕ್ಕೆ ತುಂಬಾ ಮಾಡುತ್ತೆ. ಬಟ್ ಚೆನ್ನಾಗೈತೆ, ತಿನ್ನಕ್ಕೆ ಅಲ್ಲದೆ ಇರೋಂಥ ಕಾರ್ಯಗಳಿಗೆ ನಾವು ಜಾಸ್ತಿ ಹಾಕೋದು ಆಮೇಲೆ ಅಲ್ವಾ? ತಿನ್ನಕ್ಕೆ ಶಕ್ತಿ ಬರೋದಕ್ಕೆ ಹಾಕ್ಬೇಕು. ಹಂಗೆ ದೇವರ ಆತ್ಮನಲ್ಲಿ ನಾವು ಪ್ರತಿದಿನ ಇರ್ಬೇಕು. ಲೋಕದ ಕಾರ್ಯಗಳನ್ನ ನಾವು ಎರಡನೇದಾಗಿ ಸೆಕೆಂಡ್ ಪ್ಲೇಸ್ ಅಂದ್ರೆ ಎರಡನೇ ಸ್ಥಾನ ಯಾವ್ದು ಕೊಡ್ಬೇಕು? ಲೋಕ ಕೊಡ್ಬೇಕು. ಮೊದಲನೇ ಸ್ಥಾನ ಏಸಪ್ಪನ್ ಕೊಡ್ಬೇಕು. ಮೂರನೇದಾಗಿ ಎಫೆಸ 6:10 ಓದೋಣ. ಕಾರ್ಯಗತವಾಗಿ ನಾವು ಯಾವ ರೀತಿ ಕ್ರಿಸ್ತನಲ್ಲಿ ಇರೋದಂದ್ರೆ ಎಫೆಸ 6. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. 11ನೇ ವಚನ. ಸೈತಾನನ ತಂತ್ರ ಉಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಮೂರನೇದಾಗಿ ಏನ್ ನೋಡ್ತೇವೆ ನಾವು? ಪುಟ್ ಆನ್ ದ ಆರ್ಮರ್ ಆಫ್ ಗಾಡ್. ಮೊದಲನೇದಾಗಿ ಪೂರ್ವ ಸ್ವಭಾವ ತೆಗೆದಾಕ್ಬೇಕು, ನೂತನ ಸ್ವಭಾವ ಹೊಂದ್ಕೊಳ್ಬೇಕು. ಮೂರನೇದಾಗಿ ಸರ್ವಾಯುಧಗಳನ್ನ ಧರಿಸ್ಕೊಳ್ಬೇಕು. ವಿ ಹ್ಯಾವ್ ಟು ಪುಟ್ ಆನ್ ದ ಆರ್ಮರ್ ಆಫ್ ಗಾಡ್. ನಾವು ಕ್ರಿಸ್ತನಲ್ಲಿದ್ದೇವೆ. ನಾವು ಎಂತ ಒಂದು ಪರಿಸ್ಥಿತಿ, ಒಂದು ಸ್ಥಿತಿಯಲ್ಲಿ, ಒಂದು ಸ್ಥಾನದಲ್ಲಿದ್ದೇವೆ ಅಂದ್ರೆ ಕ್ರಿಸ್ತನಲ್ಲಿದ್ದೇವೆ ಅಂತ ನಾವು ಪ್ರತಿದಿನ ಈ ಲೋಕದಲ್ಲಿ ಕ್ರಿಸ್ತ ನಡಿಬೇಕಂದ್ರೆ ನಮ್ಮ ವೈರಿ ಒಬ್ಬ ಇದ್ದಾನೆ, ಸೈತಾನ ಬಿಡೋದಿಲ್ಲ. ಆ ಸೈತಾನ ಏನ್ ಮಾಡ್ತಾನೆ? ಆಲಸ್ಯ ಕೊಡ್ತಾನೆ, ಶರೀರದಲ್ಲಿ ನೋವು ಕೊಡ್ತಾನೆ, ಮನ್ಸಲ್ಲಿ ಬೇಜಾರು ಕೊಟ್ಬಿಡ್ತಾನೆ. ಅಯ್ಯೋ ಒಂಥರ ಇದೆ ಬಿಡು ಪ್ರೇಯರ್ ಮಾಡೋದು ಬೇಡ, ಒಂಥರ ಇದೆ ಬಿಡು ನಾವು ಬೈಬಲ್ ಓದೋದು ಬೇಡ, ಒಂಥರ ಇದೆ ಬಿಡು ನಾವು ಸಭೆಗೆ ಹೋಗೋದು ಬೇಡ ಅಲ್ವಾ? ಒಂಥರ ಅನ್ನೋದು ಎಲ್ರಿಗೂ ಅಭ್ಯಾಸ ಆಗಿದೆಯಾ? ಇದೆ ಅಲ್ವಾ? ಅದು ಗೊತ್ತಾಗ ಅನ್ಸ್ತೀವಿ ಏನಂತಾಗಿ ಆಗ್ತಾ ಇದೆ ಅಂತ. ಆದ್ರೆ ಏನಾಗ್ತದೆ ನಮ್ಗೆ? ಬೇಡ ಬಿಡು, ಅದು ಸೈತಾನ ಮಾಡೋದು. ನಾವು ಅದಕ್ಕೆ ಏನ್ ಮಾಡ್ತೀವಿ? ಜಾಗ ಕೊಟ್ಬಿಡ್ತೀವಿ. ಅದಕ್ಕೆ ದೇವರು ಅಷ್ಟು ಚೆನ್ನಾಗಿ ಹೇಳ್ತಾನೆ, ನಾನು ಕೊಡುವಂತ ಸರ್ವಾಯುಧಗಳನ್ನ ಧರಿಸಿಕೊಂಡು ನೀನು ವೈರಿಯನ್ನ ಎದುರಿಸಲು ಶಕ್ತನಾಗು ಅಂತ. ಅವಾಗ ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನೇ ನನಗೆ ಬೇಕು, ಅಪ್ಪೋಲಪ್ಪ ಸಾತಾನೆ ನನ್ನ ಬಿಟ್ಟು ಹೋಗು ಅನ್ಬೇಕು. ನಾವೇನ್ ಮಾಡ್ತೀವಿ? ಬೇಜಾರಾಗಿದೆ ಅಂತ ಸ್ವಲ್ಪ ನಿದ್ದೆ ಮಾಡ್ಬಿಡ್ತೀವಿ. ಬೇಜಾರು ಕೊಡೋದು ಸೈತಾನ ಒಪ್ಪಿಸ್ಕೊಟ್ರೆ ನಿದ್ದೆ ಮಾಡೋದು. ಶೋಧನೆ ಬರದೇ ಇರೋಲ್ಲ ಪ್ರಿಯರೇ, ನಾವು ಸಾಯೋವರೆಗೂ ಶೋಧನೆ ಬರ್ತದೆ. ಇದು ಮೊದಲೇ ಎಲ್ರಿಗೂ ಗೊತ್ತಾ? ಶೋಧನೆ ಎಲ್ರಿಗೂ ಬರ್ತದೆ, ಸಾಯೋವರೆಗೂ ಬರ್ತದೆ, ಯೇಸಪ್ಪನಲ್ಲಿ ಜೀವಿಸೋವರೆಗೂ. ಆದ್ರೆ ಶೋಧನೆಗೆ ನಾನು ಬಿಟ್ಟು ಕೊಡುವುದಾದ್ರೆ
ಆತ ನಮ್ಮ ಒಳಗಡೆ ಬಂದು ಮಾಡ್ಬೇಕಾದ ಕಾರ್ಯವೆಲ್ಲ ಚೆನ್ನಾಗಿ ಮಾಡ್ಬಿಡ್ತಾನೆ. ಅದು ಸೂಪರ್ ಆಗಿ ಮಾಡೋದ್ರಲ್ಲಿ ಸೈತಾನ ತುಂಬಾ ಚೆನ್ನಾಗಿ ಮಾಡ್ಬಿಡ್ತಾನೆ. ನೀವು ಕೇಳಿದ್ರು ಮಾಡ್ಬಿಡ್ತಾನೆ. ಮಾಡ್ಕೋಮ ಸವಾಶ್, ಅದೇ ನನಗೆ ಬೇಕು ಅಂತ ನಾವು ಹೌದು ಸೈತಾನ ಮಾಡ್ಕೋಬೇಕು. ಅದು ನಾವು ಹೇಳೋದೇನು? ಕ್ರಿಸ್ತನಾಗಿದ್ದೇವೆ. Sometimes we should be ashamed to call ourselves as believers, isn't it? ತುಂಬಾ ತಪ್ಪು ಪ್ರಿಯ. ನಾವು ವಿಶ್ವಾಸಿಗೆ ಕರ್ಕೊಳ್ಳೋಕೆ ನಾವು ನಾಚಿಕೆ ಪಡಬೇಕು. ಕೆಲವೊಂದು ಸಾರಿಗಳು, ನಾನು ಎಲ್ಲ ಸಾರಿ ಹೇಳ್ತೇನೆ, ಕೆಲವೊಂದು ಸಾರಿ ನಾವು ಆ ರೀತಿಯಾಗಿ ಮಾಡಿರ್ತೇವೆ. ಬಿಟ್ಟು ಕೊಡಬಾರ್ದು. ಏಸು ಕ್ರಿಸ್ತನ ಮಕ್ಕಳಾದ ನಾವು ಸೈತಾನ ನಮ್ಮನ್ನು ಆಳ್ವಿಕೆ ಮಾಡಕ್ಕೆ ಬಿಟ್ಕೊಡ್ಬಾರ್ದು. ಚಿಕ್ಕ ಚಿಕ್ಕ ವಿಷಯದಲ್ಲಿ ಬಿಟ್ಕೊಡ್ಬಾರ್ದು. ಗೊತ್ತು ನಿಮಗೆ, ಹನಿ ಕುಡಿದ್ರೆ ಒಂದ್ ದಿವಸ, ಒಂದ್ ಸಮಯ, 2 ದಿವಸ, ಹಂಗೆ ಹೋಗ್ತಾ ವಾರ 15 ದಿನ ಹಂಗೆ ಸ್ಲೋವಾಗಿ ಏಸಪ್ಪನ ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ನೋಡೋದು ಫಿಸಿಕಲ್ ಆಗಿರ್ತೀವಿ, ಶಾರೀರಿಕವಾಗಿ ಸಭೆ ಬರ್ತಾ ಇರ್ತೀವಿ, ಮನಸ್ಸಿನ ಏಸಪ್ಪನ ದೂರ ಇರ್ತೀವಿ. ಅದಕ್ಕೆ ಯೆಶಾಯ ಮೂಲಕ ದೇವರೇ ಇದು ಹಳೆ ಒಡಂಬಡಿಕೆ ಮತ್ತು ಜನಗಳ ನೋಡಿ ನಿನ್ನ ತುಟಿಗಳನ್ನ ಸನ್ಮಾನಿಸ್ತಾರೆ ಅಂದ್ರೆ ಹೋಗುತ್ತದೆ, ನಿನ್ನ ಹೃದಯವಾದ್ರೂ ನನ್ನ ದೂರ ಇದೆಯಲ್ಲ. ಇಷ್ಟ ಇಲ್ಲ ಪ್ರಿಯ, ಏಸಪ್ಪಗೆ ಇಷ್ಟ ಇಲ್ಲ. ನಿಮ್ಗೆ ಇಷ್ಟ ಆಗತ್ತಾ ನಿಮ್ಮ ಸಂಬಂಧಗಳಲ್ಲಿ? ನಿಮ್ ಗಂಡ ನಿಮ್ಗೆ ಚೆನ್ನಾಗಿ ಮಾತಾನೆ ಇರ್ತಾರೆ, ಚೆನ್ನಾಗೇ ನೋಡ್ಕೋತಾರೆ, ಅದೇ ಹೃದಯ ಮಾತ್ರ ಎಲ್ಲೋ ಬೇರೆಯವ್ರ ಹತ್ರ ಕೊಟ್ಬಿಟ್ಟಿದ್ರೆ ನಿಮ್ಗೆ ತುಂಬಾ ಖುಷಿ. ಇಷ್ಟಪಡ್ತೀರಾ ನೀವು? ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಕಳ ಮಧ್ಯದಲ್ಲಿ ಮಾಡ್ತೀರಾ ಪ್ರಿಯ? ನಾನು ಇಷ್ಟಪಡಲ್ಲ, ನನಗೆ ಇಷ್ಟ ಇಲ್ಲ. ನಾನು ಖ್ಯಾತಿನ ಚೆನ್ನಾಗಿ ಮಾತಾಡೋಕೆ ಆಸೆ ಪಡೋದು, ಹೃದಯಪೂರ್ವಕ ಮಾತಾಡಬೇಕು ಅಂತ ಆಸೆ ಪಡೋದು. ಅವ್ರ ಹೃದಯ ಕೋಪ ಇಟ್ಕೊಂಡು ಮನ್ಸಲ್ಲಿ ಕೋಪ ಇಟ್ಕೊಂಡು ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಸೆನ್ಸ್ ಆಗುತ್ತೆ ನನಗೆ. ಓ ಏನೋ ಒಂಥರ ಇದ್ದಾರಲ್ಲಪ್ಪ ಅಂತ ಆಗುತ್ತೆ ಇಲ್ವಾ ನಿಮ್ಗೆ? ಆಗುತ್ತಾನೆ. ಹಂಗಿರ್ಬಾರ್ದು. ಕ್ರಿಸ್ತನಲ್ಲಿ ನಾವು ಸಂಪೂರ್ಣವಾಗಿ ಜೀವಿಸ್ಬೇಕು. ಕ್ರಿಸ್ತನಲ್ಲಿ ಅದಕ್ಕೆ ನಾವು ಸೈತಾನಿಗೆ ಜಾಗ ಕೊಡಬಾರ್ದು. ಪರಿಶುದ್ಧಾತ್ಮ ಎಷ್ಟು ಒಳ್ಳೆಯವನಾಗಿದ್ದಾನಂದ್ರೆ, ಯೇಸು ಕ್ರಿಸ್ತ ಎಷ್ಟು ಒಳ್ಳೆಯವನಾಗಿದ್ದಾನಂದ್ರೆ, ನಮಗಾಗಿ ಆತನು ಶಿಲುಬೆ ಮೇಲೆ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ, ಜಯ ಕೊಟ್ಟಿದ್ದಾನೆ. ಆ ಜಯದಲ್ಲಿ ಜೀವಿಸ್ಬೇಕು. ನಾವು ಜೀವಿಸ್ಬೇಕಂದ್ರೆ ನಮ್ಗೆ ಏನ್ ಬೇಕು? ಆ ಸರ್ವಾಯುಧಗಳನ್ನು ಧರಿಸ್ಕೊಳ್ಬೇಕು. We have to put on the armor of God. ದೇವರು ನಮಗೆ ಜಯ ಕೊಟ್ಟು ನಡೆಸುವ ಆತನಾಗಿದ್ದಾನೆ. ನಾನು ಏನಾಗಿದ್ದೇನೆ, ಕ್ರಿಸ್ತನಲ್ಲಿ ಏನಾಗಿದ್ದೇನೆ, ದೇವರು ನನ್ನ ಯಾವ ರೀತಿಯಾಗಿ ನೋಡ್ತಾನೆ ಅನ್ನೋದೇ ನಾವು ನೋಡ್ಬೇಕು. ಮನುಷ್ಯ ಏನ್ ನೋಡ್ತಾನೆ ಅಂತಲ್ಲ, ಮನುಷ್ಯ ಎಲ್ಲ ನೀವು ನೋಡುವುದಾದ್ರೆ ಮನುಷ್ಯನ ಮೋಸ ಮಾಡೋದು ತುಂಬಾ ಈಸಿ. ಗೊತ್ತಾ? ಮನುಷ್ಯನ್ ಮೋಸ ಮಾಡೋದು ತುಂಬಾ ಈಸಿ. ಮನುಷ್ಯನ್ ಏನ್ ಆಸೆ ಅಂತ ನೀವು ತಿಳ್ಕೊಂಡು ಸ್ವಲ್ಪ ನೀವು ಜಾಣರಾಗಿದ್ರೆ, ಸ್ವಲ್ಪ ಸ್ಮಾರ್ಟ್ ಆಗಿದ್ರೆ, ಅವ್ರಿಗೆ ಏನ್ ಬೇಕು ಅಂತ ಗೊತ್ತಾಗ್ಬಿಟ್ರೆ ಆ ತರ ನೀವು ಮಾಡ್ಬಿಟ್ರೆ ಅವ್ರಿಗೆ ಏನ್ ಬೇಕು ಅಂತ ಕೊಟ್ಬಿಡ್ತಾರೆ ಅವ್ರು. ಅಲ್ಲ, ಸ್ಮಾರ್ಟ್ ಆಗಿರ್ಬೇಕಷ್ಟೇ, ಸ್ವಲ್ಪ ಬುದ್ಧಿ ಇರ್ಬೇಕು. ನಿಮಗೂ ಬುದ್ಧಿ ಇಲ್ಲ ಅಂದ್ರೆ ಬೇರೆ ಸ್ಮಾರ್ಟ್ ಆಗಿದ್ರೆ ನೀವು ಮೋಸ ಮಾಡ್ಬಿಡ್ತಾರೆ ಅಷ್ಟೇ. ಇಸಿದ್ದೆ ಆದ್ರೆ ಏಸಪ್ಪನ್ ಮಾಡಕ್ಕಾಗತ್ತಾ? ಏಸಪ್ಪ ಸ್ಮಾರ್ಟ್ಗೆ ಸ್ಮಾರ್ಟ್. ನಮ್ಮನ್ನು ಸೃಷ್ಟಿ ಮಾಡೋ ದೇವರು ನನಗಿಂತ ಸ್ಮಾರ್ಟ್. ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ಳಿದ್ದೇವೆ, ನಾವು ಕ್ರಿಸ್ತನಲ್ಲಿದ್ದೇವೆ. ವಿ ಆರ್ ಇನ್ ಕ್ರೈಸ್ಟ್. ನಾವು ಯಾರಾಗಿದ್ದೇವೆ? ಜೋರಾಗಿ ಬಾಯಿ ತೆಗೆನ ಅರ್ಥ ಏನ್ ಗೊತ್ತಾ? ಕನ್ವಿಕ್ಷನ್ ಇಲ್ಲ ಅಂತ ಅರ್ಥ. ನಿಮ್ ಒಳಗಡೆ ಅದು ಮಾತಾಡಿಲ್ಲ ಅಂತ ಅರ್ಥ ಪ್ರಿಯರೇ. ಜೋರಾಗಿ ಹೇಳ್ಬೇಕು ಬಾಯಲ್ಲಿ. ಬೇರೆ ವಿಷಯಕ್ಕೆ ಎಷ್ಟು ಜೋರಾಗಿ ಮಾಡ್ತೀವಿ ನಾವಲ್ವಾ? ಬಿರಿಯಾನಿ ಬೇಕು. ನೀವ್ ಯಾರಾಗಿದ್ದೀರಾ? ಯಾಕಂದ್ರೆ ಒಳಗಡೆ ಆ ಕನ್ವಿಕ್ಷನ್ ಇಲ್ಲ. ನಾನು ಯೇಸು ಕ್ರಿಸ್ತನ ಮಗನೇ. ಸೈತಾನ ಯಾರು ಹೇಳಿದ್ರು ನಾನು ಯೇಸು ಕ್ರಿಸ್ತನ ಮಗನೇ. ಆಮೇಲೆ ನಾವು ಬಂದಿದ್ದೀವಿ. ಇಲ್ಲಿ ಮಳೆ ಬಂದ್ರು ಬರ್ತೀವಿ, ಏನೇ ಆದ್ರೂ ಬರ್ತೀವಿ, ಕೊರೋನಾ ಬಂದ್ರು ಬಂದಿದ್ದೀವಿ. ಗಾಡಿ ಸ್ವಲ್ಪ ಏನ್ ಬಂದ್ರು ಬೇಡ್ಬಿಡ್ತಾರೆ ನಮ್ಮ ದೇವಜಾತಿ ಮಕ್ಕಳು. ರಿಯಲಿ ಗಾಡ್ ಹಸ್ ಡನ್ ಎ ಗ್ರೇಟ್ ವರ್ಕ್. ಅದು ಮನುಷ್ಯ ಮಾಡಕ್ಕಾಗಲ್ಲ, ದೇವರೇ ಮಾಡೋದು. ಯಾಕೆ ಬರ್ತೀವಿ? ನಾವು ಕ್ರಿಸ್ತನವರಾಗಿದ್ದೇವೆ. ವಿ ಆರ್ ಇನ್ ಕ್ರೈಸ್ಟ್, ವಿ ಬಿಲಾಂಗ್ ಟು ಕ್ರೈಸ್ಟ್. ನಾವು ಏಸಪ್ಪನ ಮಕ್ಕಳು, ಏಸಪ್ಪನಿಗೆ ನಾವು ಸ್ವಂತದವರು. ಅದಕ್ಕಾಗಿ ನಾವು ಧೈರ್ಯವಾಗಿ ಬಂದಿದ್ದೇವೆ. ಎಲ್ಲರೂ ಎದ್ದು ನಿಂತುಕೊಂಡವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಿ ಪ್ರೈಸ್ ಯು ಲಾರ್ಡ್. ಸ್ತೋತ್ರ ಕರ್ತನೆ. ನಮ್ಮ ಬಲಗೈನ ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿದ್ದೇವೆ. ಹಾಲೆಲೂಯಾ. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಿಮ್ಮ ನೀವೇ ಆಲೋಚನೆ ಮಾಡಿಕೊಳ್ಳಿದ್ದೀರಿ. ಕಳೆದ ದಿನಗಳಲ್ಲ ನಾನು ಎಷ್ಟು ಸಾರಿ ಈ ಲೋಕದವನಾಗಿ ಜೀವಿಸಿದ್ದೇನೆ. ಎಷ್ಟು ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ನಾನು ಕ್ರಿಸ್ತವನೆಂದು ಮರ್ತೋಗಿದ್ದೇನೆ. ಐ ಹ್ಯಾವ್ ಫರ್ಗಾಟನ್ ಐ ಆಮ್ ಇನ್ ಕ್ರೈಸ್ಟ್. ದೇವರು ನನ್ನನ್ನ
ಬರೀ ಅಣಿತಲಾಗಿ ಕಾಣೋದಿಲ್ಲ ಪ್ರಿಯರೇ. ದೇವರು ನನ್ನನ್ನ ಕ್ರಿಸ್ತನಲ್ಲಿರುವಂತ ಅಣಿತಲಾಗಿ ಕಾಣುತ್ತಾನೆ. ನಾನು ಎಷ್ಟು ಸಾರಿ ಅದನ್ನು ಮರ್ತ್ಬಿಟ್ಟಿದ್ದೇನೆ. ದೇವರು ನನ್ನ ಆರಿಸಿಕೊಂಡಿದ್ದಾನಲ್ಲ, ದೇವರು ನನಗೆ ವಿಮೋಚನೆ ಕೊಟ್ಟಿದ್ದಾನಲ್ಲ, ದೇವರು ನನಗೆ ರಹಸ್ಯವನ್ನು ಎಳೆಮಾತನಾಗಿದ್ದಾನಲ್ಲ, ನನಗೆ ಗಣಪಡಿಸಿದ್ದಾನಲ್ಲ, ಯೇಸು ಕ್ರಿಸ್ತ ನನಗೆ ಪರಿಶುದ್ಧಾತ್ಮನ ಮುದ್ರೆಯನ್ನು ಹಾಕಿದ್ದಾನಲ್ಲ, ನನಗೆ ಪರಲೋಕ ಗ್ಯಾರಂಟಿಯಿಂದ ಆತನು ಹೇಳ್ತಾನಲ್ಲ. ನಾನು ಯಾವ ರೀತಿಯಾಗಿದ್ದೇನೆ ಪ್ರಿಯರೇ? ನನ್ನ ಪೂರ್ವ ಸ್ವಭಾವಗಳನ್ನು ತೆಗೆದುಹಾಕಿದ್ದೇನಾ? ನೂತನ ಸ್ವಭಾವಗಳನ್ನು ಹೊಂದಿಕೊಂಡಿದ್ದೇನಾ? ಸೈತಾನ ಗೆಲ್ಲುವುದಕ್ಕಾಗಿ, ಲೋಕವನ್ನು ಗೆಲ್ಲುವುದಕ್ಕಾಗಿ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡಿದ್ದೇನಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಲೆಟ್ಸ್ ಎಕ್ಸಾಮಿನ್ ಅವರ್ ಸೆಲ್ಸ್. God's words are beautiful ಪ್ರಿಯರೇ. ದೇವರ ವಾಕ್ಯ ಸುಂದರವಾಗಿದೆ. ಅದು ನಮ್ಮನ್ನು ಎಚ್ಚರಿಸಬೇಕೆಂದೇ ಮಾತನಾಡ್ತಾ ಇದ್ದಾರೆ. ಸರಿ ಇಲ್ಲದ ಕರೆಗಳಲ್ಲಿ ನಾವು ಸರಿ ಮಾಡ್ಕೋಣ ಪ್ರಿಯರೇ. ಲೋಕದವರ ಹಾಗೆ ಇರಬಾರದು ಪ್ರಿಯರೇ. ನಾವಿನ್ ಮುಂದೆ ಲೋಕದವರು ಮಾತಾಡುವಂತ ಕೆಟ್ಟ ಮಾತುಗಳನ್ನ ಬಾಯಿ ಬರಬಾರದು. ಲೋಕದವರು ನೋಡುವಂತ ಕೆಟ್ಟವಾದ ಅಸಹ್ಯವಾದ ಕಾರ್ಯಗಳನ್ನ ನೋಡಬಾರ್ದು. ನಾವು ಮೊಬೈಲ್ ಆಗಿರ್ಬೋದು, ಟ್ಯಾಬ್ಗಳಾಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಯಾವುದೇ ಟೆಕ್ನಾಲಜಿ ಉಪಯೋಗಿಸಿ ನಾವು ಅದನ್ನು ನೋಡಬಾರ್ದು ಪ್ರಿಯರೇ. ನಾವು ಪರಿಶುದ್ಧ ಜನಾಂಗವಾಗಿದ್ದೇವೆ. ಸುತ್ತಮುತ್ತಲಿರುವಂತಹ ಜನ ನಮ್ಮನ್ನ ಪರಿಶುದ್ಧರಾಗಿ ಕಾಣಬೇಕಂತ ಆಸೆ ಪಡ್ತಾರೆ. ಕ್ರೈಸ್ತರು ವಿಶ್ವಾಸಿಗಳಂದ್ರೆ ಅವರು ಪರಿಶುದ್ಧರು ಅಂತ ಅಂದ್ಕೊಂಡಿದ್ದಾರೆ. ನಾವು ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ದೇವೆ? ದೇವರು ಕೇಳೋದು ಒಂದೇ ಒಂದು ಪ್ರಿಯರೇ, ನೀವು ಒಪ್ಪಿಸಿಕೊಳ್ಳಿ ಸಾಕು, ದೇವರು ಆತನ ಕಾರ್ಯ ಮಾಡ್ತಾನೆ. ಹಾಲೆಲೂಯಾ. ಈಸ್ ಎವರ್ ರೆಡಿ. ಆತನು ಪ್ರತಿದಿನ ಪ್ರತಿ ಕ್ಷಣ ನಿಮ್ಮೊಂದಿಗಿದ್ದು ಆತನು ಯಾವಾಗ ತಯಾರಾಗಿದ್ದಾನೆ ನಿಮ್ಮನ್ನ ಸರಿ ಮಾಡುವುದಕ್ಕಾಗಿ. ಸ್ತೋತ್ರ ರಾಜ. ಪರಿಶುದ್ಧನೆ, ಪರಿಶುದ್ಧನೆ. ಮಾತನಾಡುವಂತ ದೇವ ನಿನಗೆ ಸ್ತೋತ್ರ ಉಂಟಾಗಬೇಕಾದ ಅಪ್ಪ. ನಾವು ನಿನ್ನವರಾಗಿದ್ದೇವೆ, ನಿನ್ನಲ್ಲಿ ನಾವು ಜೀವಿಸುವವರಾಗಿದ್ದೇವಪ್ಪ. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರ್ಬೋದು ಕರ್ತ, ಆದ್ರೆ ನಿನ್ನವರಾಗಿ ನಿನ್ನಲ್ಲಿಯೇ ಕರ್ತನೆ ಇದ್ದುಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಕರ್ತ. ಈ ಲೋಕ ನಮಗೆ ನಶ್ವರ, ನಾವು ಪರಲೋಕ ಸಂಸ್ಥಾನದವರು ಕರ್ತ. ನೀನು ನಮ್ಮನ್ನು ಆಶೀರ್ವದಿಸು. ನಮ್ಮ ಎಲ್ಲ ಬಲಹೀನತೆಗಳನ್ನ ಕರ್ತನೆ ತೆಗೆದುಹಾಕು. ಕೆಟ್ಟದಾದ ಕಾರ್ಯಗಳು ನಮ್ಮಿಂದ ಹೋಗ್ಬೇಕೇ ಸಪ್ಪ. ಪಾಪ ನಮ್ಮಿಂದ ತೆಗೆದುಹಾಕು ಕರ್ತ. ನಾವು ಪರಿಶುದ್ಧರಾಗಿ ಜೀವಿಸಬೇಕು, ಎಲ್ಲ ಕಡೆ ಪರಿಶುದ್ಧರಾಗಿರ್ಬೇಕೇ ಸಪ್ಪ. ನಾನು ಕರ್ತನೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿರುವಾಗ ಸಹ ನಾನು ಪರಿಶುದ್ಧರಾಗಿರ್ಬೇಕು ಅಪ್ಪ. ನಾನು ಎಲ್ಲ ಜನಗಳ ಮಧ್ಯೆ ನಾವು ಪರಿಶುದ್ಧರಾಗಿರ್ಬೇಕೇ ಸಪ್ಪ. ನಾನು ಇರುವಂತ ಕಡೆಯಲ್ಲಿ ಆ ಪರಿಶುದ್ಧತೆ ಎಂಬುದು ಎಲ್ಲರಿಗೂ ಕಾಣಿಸ್ಬೇಕು ಕರ್ತ. ನೀನು ಕರ್ತನೆ ಆ ರೀತಿಯ ಕಾರ್ಯ ಮಾಡಿ. ಪ್ರತಿಯೊಬ್ಬನ ಆಶೀರ್ವದಿಸು, ಕುಟುಂಬಗಳನ್ನ ಆಶೀರ್ವದಿಸು, ಎಲ್ಲ ಕೊರತೆ ನೀಗಿಸು ಎಸಪ್ಪ. ಈ ಲೋಕದ ಆಶೀರ್ವಾದ ಕೊಡುವಂತೆ ಶಕ್ತರ ದೇವನಾಗಿದ್ದೆಲ್ಲ ಆ ಮಕ್ಕಳನ್ನ ಆಶೀರ್ವದಿಸಿ ನಡೆಸು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯುತ್ತೇನೆ. ನನ್ನ ಮನವೇ ಕರ್ತನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸು. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸವು ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. ಪ್ರೈಸ್ ದಿ ಲಾರ್ಡ್.